turn to neighbor and tell them, Jesus loves you. ನಿಮ್ಮ ನೆರೆಯವರಿಗೆ ತಿರುಗಿ ಹೇಳ್ರಿ, ಯೇಸು ನಿಮ್ಮನ್ನು Tell ಪ್ರೀತಿಸ್ತಾನೆ. them, God is with you. ದೇವರು ನಿಮ್ಮೊಂದಿಗಿದ್ದಾರೆ. He has never left your side. ಆತ ನಿಮ್ಮ ಕೈ ಬಿಡ್ಲೇ ಇಲ್ಲ. Amen. Amen. ಹೇಳ್ತೀರಾ ಇನ್ನೊಂದ್ಸತಿ, ಆತನು ನಿಮ್ಮ ಕೈಯನ್ನು ಬಿಡ್ಲೇ ಇಲ್ಲ. Praise God. Praise the Lord. Hallelujah. Hallelujah. How many of you believe that God is with us? ಎಷ್ಟು ಜನ ನಂಬ್ತೀರಾ ದೇವರು ನಮ್ಮೊಂದಿಗಿದ್ದಾನೆ? Amen. Can we shout hallelujah? ಎಲ್ಲರೂ hallelujah. 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 Praise the Lord. Praise the Lord. Today I want to share with you about a very important thing in the kingdom of God. ದೇವರ ರಾಜ್ಯದಲ್ಲಿರುವ ಒಂದು ಮುಖ್ಯವಾದ ಸಂದೇಶವನ್ನು ನಿಮ್ಮ ಮುಂದೆ ಹಂಚಲಿಕ್ಕಿದ್ದೇನೆ. If you see the kingdom of the world, ಈ ಲೋಕದ ರಾಜ್ಯತ್ವವನ್ನು ನೋಡುವಾಗ, or system of the world, ಈ ಲೋಕದ ಕೆಲವು ಸಂಗತಿಗಳು ನೋಡುವಾಗ, it is all about increasing. ಅದು ಎಲ್ಲ ವ್ಯವಸ್ಥಿತವಾಗಿ ಹೆಚ್ಚಾಗ್ತಾ ಇದೆ. Okay, like from the childhood till the end of your life, this world teaches you to increase. ಈ ನಮ್ಮ ಬಾಲ್ಯದಿಂದ ವೃದ್ಧಾಪ್ಯದವರೆಗೂ ನಾವು ಅಭಿವೃದ್ಧಿ ಆಗಲು ಅದು ಕಲಿಸಿಕೊಡ್ತದೆ. Okay, why do you go to school? ನಾವು ಯಾಕೆ ಶಾಲೆಗೆ ಹೋಗ್ತೇವೆ? To increase in our knowledge. ನಮ್ಮ ಜ್ಞಾನದಲ್ಲಿ ನಾವು ಬೆಳೀಲಿಕ್ಕೆ. Why do you work? ನಾವು ಯಾಕೆ ಕೆಲಸ ಮಾಡ್ತೇವೆ? To increase in the finances. ನಾವು ಆರ್ಥಿಕವಾಗಿ ಬೆಳೆಯಲಿಕ್ಕೆ. Why do you do anything in this world? ನಾವು ಯಾಕೆ ಬೇರೆ ಬೇರೆ ಸಂಗತಿಗಳನ್ನು ಮಾಡ್ತೇವೆ? For the name and fame, ನಮ್ಮ ಹೆಸರಿಗಾಗಿ, ಗೌರವಕ್ಕಾಗಿ, our following, ನಮ್ಮನ್ನು ಹಿಂಬಾಲಿಸಲಿಕ್ಕೆ, or we have to reach to the many people, ನಾವು ಅನೇಕ ಜನರನ್ನು ದರ್ಶಿಸಲಿಕ್ಕೆ, or we have to become very rich. ಅಥವಾ ನಾವು ಶ್ರೀಮಂತರಾಗ್ಲಿಕ್ಕೆ. Okay, the world teaches us to increase. ನಾವು ಹೆಚ್ಚಾಗ್ಲಿಕ್ಕೆ ಲೋಕವು ನಮಗೆ ಕಲಿಸಿಕೊಡ್ತದೆ. No matter what you think about you're doing in the world, you are trying to increase, right? ನಾವು ಲೋಕದಲ್ಲಿ ಏನ್ ಮಾಡಿದ್ರು ನಾವು ಹೆಚ್ಚಾಗ್ಲಿಕ್ಕೆ ನಾವು ಪ್ರಯತ್ನಿಸ್ತಾ ಇರ್ತೇವೆ. But in the kingdom of God, ಆದ್ರೆ ದೇವರ ರಾಜ್ಯದಲ್ಲಿ it is upside down. ಅದು ಮೇಲೆ ಕೆಳಗೆ ಆಗಿದೆ. It is not like this, it is upside down. ಅದು ಮೇಲೆ ಕೆಳಗೆ ಆಗಿರುವಂತದ್ದಾಗಿದೆ. The word of God says, ದೇವರ ವಾಕ್ಯ ಹೇಳ್ತದೆ, the one who wants to sit on the throne, ಯಾರು ಸಿಂಹಾಸನದಲ್ಲಿ ಕೂಲ್ಬೇಕೆಂಬ ಆಶಿಸ್ತಾನೋ, he has to be a servant first. ಆತನು ಗುಲಾಮನಾಗಬೇಕು, ಮೊದಲು ಸೇವಕನಾಗಬೇಕು. Praise the Lord. Praise the Lord. The kingdom of God is upside down to this world. ದೇವರ ರಾಜ್ಯ ಅದು ಅಡಿಮೇಲಾಗಿರುವಂತದ್ದಾಗಿದೆ. Okay, the world teaches us to increase, ಲೋಕವು ನಮ್ಮ ಹೆಚ್ಚಾಗ್ಲಿಕ್ಕೆ ಹೇಳ್ತದೆ. but God says you decrease. ದೇವರ ವಾಕ್ಯ ಹೇಳ್ತದೆ, ನೀವು ತಗ್ಗಿಸಿಕೊಳ್ಳ್ರಿ. Praise the Lord. Praise the Lord. There is a beautiful song written by Sheldon Bangera. ಶೆಲ್ಡನ್ ಬಂಗೇರ್ ಅವರು ಅದ್ಭುತವಾದ ಹಾಡನ್ನು ಹೀಗೆ ಹಾಡಿದ್ದಾರೆ. It is, the song says, we are living in an upside down kingdom. ನಾವು ಮೇಲೆ ಕೆಳಗೆ ಇರುವಂತ ಒಂದು ರಾಜ್ಯದಲ್ಲಿ ಜೀವಿಸ್ತಿದ್ದೇವೆ. In this kingdom the servant will sit on the throne. ಈ ರಾಜ್ಯದಲ್ಲಿ ಸೇವಕನು ಸಿಂಹಾಸನದಲ್ಲಿ ಕೂತುಕೊಳ್ತಾನೆ. The one who is in the last will become the first. ಯಾರು ಕೊನೆಯವನಾಗಿರ್ತಾನೋ ಅವನು ಮೊದಲನೆಯವನಾಗಿರ್ತಾನೆ. And the greatest people are unknown. ಅತಿ ತಿಳಿದಂತ ವ್ಯಕ್ತಿಗಳು ಅವರು ತಿಳಿಯದೇ ಹೋಗ್ತಾರೆ, ಕಾಣದೇ ಹೋಗ್ತಾರೆ. Praise the Lord. In this kingdom of God, ಈ ದೇವರ ರಾಜ್ಯದಲ್ಲಿ the foolish are chosen to put the wise to shame. ಮೂರ್ಖರು ಜ್ಞಾನಿಗಳನ್ನು ಅವಮಾನ ಪಡಿಸಲಿಕ್ಕೆ ಕುಳ್ಳಿರಿಸಲ್ಪಡ್ತಾರೆ. The weaker people are chosen to put the stronger to shame. ಬಲಹೀನವಾದ ವ್ಯಕ್ತಿ ಬಲವಂತ ವ್ಯಕ್ತಿಯನ್ನು ಆತನು ಎದುರಿಸಲು ಆತನು ಕುಳ್ಳಿರಿಸಲ್ಪಡ್ತಾನೆ. And that's what Bible teaches us from beginning till the end, that the kingdom of God is upside down. ಅದನ್ನೇ ಆದಿಕಾಂಡದಿಂದ ಪ್ರಕಟಣೆವರೆಗೂ ನಮ್ಮ ಅಡಿಮೇಲು ಮಾಡುವ ರಾಜ್ಯ ಎಂಬುದಾಗಿ ತಿಳಿಸಿಕೊಡುವಂತದ್ದಾಗಿದೆ. Praise God. Praise the Lord. In this kingdom of God, ಈ ದೇವರ ರಾಜ್ಯದಲ್ಲಿ Jesus said, ಯೇಸು ಸ್ವಾಮಿ ಹೇಳ್ತಾರೆ, Son of God came to serve, not to be served. ಮನುಷ್ಯ ಕುಮಾರನು ಸೇವೆ ಮಾಡ್ಲಿಕ್ಕೆ ಬಂದನಾಗಲಿ, ಮಾಡಿಸಿಕೊಳ್ಳಲಿಕ್ಕೆ ಬರಲಿಲ್ಲ. Jesus has modeled this upside down kingdom. ಈ ಅಡಿಮೇಲು ಮಾಡುವ ರಾಜ್ಯದಲ್ಲಿ ಯೇಸು ಸ್ವಾಮಿ ಮುಖ್ಯ ಪಾತ್ರ ವಹಿಸಿಕೊಂಡನು. Okay, he showed us how it works. ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದಾಗಿ ತೋರಿಸಿಕೊಟ್ಟನು. He washed the feet of the servants. ಆತನು ಸೇವಕರ ಕಾಲುಗಳನ್ನು ತೊಳೆದ. And what has happened when he humbled himself on the cross? ಆತನು ತಗ್ಗಿಸಿಕೊಂಡಾಗ ಶಿಲುಬೆಯಲ್ಲಿ ಏನಾಯಿತು? What happened? ಏನಾಯಿತು? His name became the greatest of all names. ಆತನ ನಾಮವು ಎಲ್ಲಾ ನಾಮಕ್ಕಿಂತ ಮೇಲಾಗಿ ಕಂಡು ಬಂತು. Praise the Lord. Praise the Lord. And in his name we are all alive today. ಆ ನಾಮದಿಂದ ಈ ದಿನ ನಾವು ಜೀವಿಸ್ತಾ ಇದ್ದೇವೆ. In his name we are here today. ಆತನ ನಾಮದಲ್ಲಿ ಈ ದಿನ ನಾವು ಸೇರಿ ಬಂದಿದ್ದೇವೆ. Praise God. Praise the Lord. The world teaches us to increase. ಲೋಕವು ನಮ್ಮನ್ನು ಹೆಚ್ಚಾಗ್ಲಿಕ್ಕೆ ಹೇಳ್ತದೆ. Kingdom of God asks us to decrease. ದೇವರ ರಾಜ್ಯ ಹೇಳ್ತದೆ, ನೀವು ತಗ್ಗಿಸಿಕೊಳ್ಳ್ರಿ. Because only to the one who decreases grace is available. ಯಾರು ತಗ್ಗಿಸಿಕೊಂಡಿರ್ತಾರೋ ಅವರಲ್ಲಿ ಕೃಪೆಯು ತೋರಿ ಬರ್ತದೆ. Praise God. Praise the Lord. 1 Peter 5:5. Let's read that. 1 ಪೇತ್ರ 5ನೇ ಅಧ್ಯಾಯ 5ನೇ ವಚನ. ಯವನಸ್ಥರೇ, 1 ಪೇತ್ರ 5:5. ಯವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆಮೆನ್. ಯಾರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನಂತೆ ದೇವರು? ದೀನರಿಗೆ. Praise the Lord. God resists the proud but gives grace to the humble. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. Amen. Amen. So this world teaches us to be proud or humble. ಈ ಲೋಕವು ಜನರಿಗೆ ಏನ್ ಮಾಡ್ತಾರೆ, ನೀವು ಪ್ರೌಡ್ ಹೆಮ್ಮೆ ಪಡಬೇಕೆಂಬುದಾಗಿ ತೋರಿಸಿಕೊಡ್ತದೆ. Right, that's what it teaches us about to increase. ಅದೇ ನಮ್ಮನ್ನು ಹೆಚ್ಚಿಸುವಂತದಾಗಿ ತೋರಿಸಿಕೊಡ್ತದೆ ಲೋಕ. Even in social media we try to increase the followers. ನಾವು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ, ನಮ್ಮ ಹಿಂಬಾಲಕರು ಹೆಚ್ಚಾಗಬೇಕೆಂಬುದಾಗಿ ಬಯಸ್ತೇವೆ. Okay, praise the Lord. Okay, praise the Lord. Praise the Lord. ಕೇಳಿಸ್ತಿದೆ ಎಲ್ಲರಿಗೆ?
Okay. We always look for increasing. ನಾವು ಹೆಚ್ಚಾಗ್ಲೂ ಯಾವಾಗ್ಲೂ ಎದುರು ನೋಡ್ತಾ ಇರ್ತೇವೆ. We always have that pride in our hearts. ಆ ಒಂದು ಹೆಮ್ಮೆ ನಮ್ಮ ಮನಸ್ಸಿನಲ್ಲಿ ಇರ್ತದೆ. But here the Bible says, ಅಲ್ಲಿ ಸತ್ಯವೇದ ಹೇಳ್ತದೆ, God resists the proud, ದೇವರು ಅಹಂಕಾರಿಗಳನ್ನು ದೇವರೇ ಎದುರಿಸ್ತಾನೆ ಎಂಬುದಾಗಿ ನೋಡ್ತೇವೆ. but he gives grace to the humble. ಆದರೆ ದೀನರಿಗೆ ಆತನ ಕೃಪೆ ದಯ ಪಾಲಿಸ್ತಾನೆ. Hallelujah. Hallelujah. Does it say God ignores the proud? ಆ ಅಹಂಕಾರಿಗಳನ್ನು ಆತ ಬಿಟ್ಟು ಬಿಡ್ತಾನೆ ಎಂಬುದಾಗಿ ಹೇಳ್ತದ? Is that what it's saying? The name of the Lord is saved. ಕರ್ತನ ನಾಮವನ್ನು ಯಾರ್ಯಾರು ಹೇಳಿಕೊಳ್ತಾರೋ ಅವರಿಗೆ ರಕ್ಷಣೆ ಆಗಿದೆ. Praise God. Praise the Lord. That means that our spirit has become one with the Holy Spirit. ಅದರ ಅರ್ಥ ನಮ್ಮ ಆತ್ಮ ದೇವರ ಆತ್ಮದೊಂದಿಗೆ ಒಂದಾಗಿದೆ. Praise the Lord. Praise the Lord. Can you turn to neighbor and tell them? ನಿಮ್ಮ ನೆರೆಯವರಿಗೆ ಹೇಳ್ರಿ, Your spirit has become one with the Holy Spirit. ನಿಮ್ಮ ಆತ್ಮ ದೇವರ ಆತ್ಮದೊಂದಿಗೆ ಒಂದಾಗಿದೆ. You are saved. ನೀವು ರಕ್ಷಣೆ ಹೊಂದಿದ್ದೀರಾ. Praise the Lord. Praise the Lord. Okay, even though we are saved, ನಾವು ರಕ್ಷಣೆ ಹೊಂದಿದ್ದಾಗ್ಯೂ okay, why we still get anger sometimes? ನಾವು ಕೆಲವೊಮ್ಮೆ ಕೋಪ ಅಥವಾ ಸಿಟ್ಟುಗೊಳ್ಳುವುದು ಯಾಕೆ? Okay, anger is not wrong, ಕೋಪಗೊಳ್ಳುವಂತದ್ದು ತಪ್ಪಲ್ಲ. but sinning in anger is wrong. ಆದ್ರೆ ಕೋಪದಲ್ಲಿ ಪಾಪ ಮಾಡುವಂತದ್ದು ತಪ್ಪು. Okay, why do we have that ego clashes? Ego. ಆ ಒಂದು ನಮ್ಮ ಈಗೋ aham, right? ಅಹಂನ ಬಗ್ಗೆ ನಮಗೆ ಬರುವಂತ ಭಾವನೆಗಳೇನು? Okay, or why do we envy somebody? ಯಾಕೆ ನಾವು ಕೆಲವೊಮ್ಮೆ ಹೊಟ್ಟೆ ಕಿಚ್ಚು ಪಡ್ತೇವೆ? Okay, although we are saved, ನಾವು ರಕ್ಷಣೆ ಹೊಂದಿದ್ದೇವೆ, our spirit has become one with the Holy Spirit. ನಮ್ಮ ಆತ್ಮ ದೇವರ ಆತ್ಮನೊಂದಿಗೆ ಒಂದಾಗಿದೆ. But every believer, ಆದ್ರೆ ಪ್ರತಿ ವಿಶ್ವಾಸಿ some at the other time of their life, ಒಂದು ಅಥವಾ ಬೇರೊಂದು ಕಡೆಗಳಲ್ಲಿ they are not led by the Holy Spirit. ಅವರು ಪವಿತ್ರಾತ್ಮನ ಮೂಲಕ ನಡೆಸಲ್ಪಡ್ತಾ ಇಲ್ಲ. Because ಕಾರಣ we are always living in our soul. ಕಾರಣ ನಾವು ನಮ್ಮ ಮನಸ್ಸಿಗೆ ತೋಚಿದ ಹಾಗೆ ನಾವು ಜೀವಿಸ್ತಿರ್ತೇವೆ. Soul means what? ಪ್ರಾಣವು ಅಂದ್ರೆ ಏನು? It means the emotions, it is our will, our thoughts. ನಮ್ಮ ಆಲೋಚನೆ, ನಮ್ಮ ಭಾವನೆ, ನಮ್ಮ ಚಿತ್ತ, ಅದು ಪ್ರಾಣಕ್ಕೆ ಸಂಬಂಧಪಟ್ಟದ್ದು. We are always living in that. ಆ ಪ್ರಾಣದಲ್ಲಿಯೇ ನಾವು ಇರ್ತೇವೆ. Okay, although we are saved in the Lord, ನಾವು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದ್ದೇವೆ. although we think that we are very humble people, ನಾವು ತುಂಬಾ ತಗ್ಗಿಸಿಕೊಳ್ಳೋರೆಂಬುದಾಗಿ ಯೋಚಿಸ್ತೇವೆ. do you know that worry is pride? ನಾವು ಚಿಂತಿಸುವುದು ಅದೊಂದು ಹೆಮ್ಮೆ ಪಡುವಂತದ್ದು ಗೊತ್ತಾ? Okay, ಚಿಂತೆ ಎಂಬುದು ಕೂಡ ಒಂದು ಗರ್ವವೇ, ಗೊತ್ತುಂಟಾ? Praise the Lord. Worry is pride. ಚಿಂತೆ ಮಾಡುವಂತದ್ದು ಅದೊಂದು ರೀತಿಯ ಗರ್ವ. When you are worried about life, ನಮ್ಮ ಜೀವಿತದ ಬಗ್ಗೆ ನಾವು ಚಿಂತಿಸುವಾಗ, when you say what am I going to be in the future, ನನ್ನ ಭವಿಷ್ಯತ್ತಿನಲ್ಲಿ ನಾನು ಏನು ಆಗ್ತೇನೆ ಎಂಬುದಾಗಿ ಯೋಚಿಸುವಾಗ, what is going to happen tomorrow, ನಾಳೆ ಏನಾಗ್ತದೆ ಎಂಬುದಾಗಿ ಯೋಚಿಸುವಾಗ, when you start worrying, ಅದರ ಬಗ್ಗೆ ಚಿಂತಿಸುವಾಗ, you are taking the throne of God. ನಾವು ದೇವರ ಸಿಂಹಾಸನವನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ತಾ ಇದ್ದೇವೆ. Praise the Lord. Praise the Lord. Tell to your neighbor, ನಿಮ್ಮ ನೆರೆಯವರಿಗೆ ಹೇಳ್ರಿ, if you are worrying, you are taking the throne of God. Don't do that. ನಾವು ಚಿಂತೆಗೊಳ್ಳುವುದಾದ್ರೆ ದೇವರ ಸಿಂಹಾಸನವನ್ನು ನೀವು ತೆಗೆದುಕೊಳ್ತಿದ್ದೀರಾ, ಹಾಗೆ ಮಾಡಬೇಡ್ರಿ. You know there is only one God. ನಮ್ಗೆ ಗೊತ್ತುಂಟಲ್ವಾ, ಒಬ್ಬರೇ ದೇವರಿದ್ದಾರೆ. You are not that God. ಆ ದೇವರು ನಾವಲ್ಲ. Praise the Lord. ಒಬ್ಬರೇ ದೇವರಿದ್ದಾರೆ, ಒಬ್ಬನೇ ದೇವರು, ನಾವು ಆ ದೇವರಲ್ಲ. ನಾವು ಆ ದೇವರು. Praise God. Hallelujah. Don't take his throne by worrying. ನಾವು ಚಿಂತೆ ಮಾಡೋದ್ರ ಮೂಲಕ ಆತನ ಸ್ಥಾನವನ್ನು ಪಡ್ಕೊಳ್ಳೋದು ಬೇಡ. Whenever you say that somebody is attacking me, ನಾವು ಒಂದು ವೇಳೆ ಹೇಳೋದಾದ್ರೆ ಯಾರೋ ನಮ್ಮನ್ನು ಎದುರಿಸ್ತಾ ಇದ್ದಾರೆ ಎಂದು, what will happen to my position? ನನ್ನ ಅಸ್ತಿತ್ವಕ್ಕೆ ಏನಾಗ್ತದೆ ಎಂದು ಯೋಚಿಸುವುದಾದ್ರೆ, they are taking my place. ಅವರು ನನ್ನ ಸ್ಥಾನವನ್ನು ತೆಗೆದುಕೊಳ್ತಿದ್ದಾರೆ. They are pushing me aside. ಅವರು ನನ್ನ ಬದಿಗೆ ತಳ್ತಾ ಇದ್ದಾರೆ. They are trying to cheat me. ಅವರು ನನಗೆ ಮೋಸ ಮಾಡಲು ಮುಂದಾಗಿದ್ದಾರೆ. I want to tell you today, ಈ ದಿನ ನಿಮ್ಮ ಹೇಳ ಬಯಸ್ತೇನೆ, nothing can remove God's will from your life. ದೇವರ ಚಿತ್ತವನ್ನು ಯಾವುದು ಕೂಡ ನಮ್ಮಿಂದ ತೆಗೆಯಲು ಸಾಧ್ಯವಿಲ್ಲ. Hallelujah. Hallelujah. Even if thousands of people come against you, ನಮಗೆ ವಿರುದ್ಧವಾಗಿ 1000 ಜನರು ಮುಂದೆ ಬಂದರು, nothing can remove God's plan from your life. ದೇವರ ಯೋಜನೆಗಳನ್ನು ನಮ್ಮ ಜೀವಿತದಿಂದ ತೆಗೆಯಲು ಸಾಧ್ಯವಿಲ್ಲ. Worry is pride. ಚಿಂತೆಯು ಅದು ಗರ್ವವಾಗಿದೆ. Okay, so let's not be worried. ಅದಕ್ಕೆ ನಾವು ಚಿಂತೆ ಪಡುವುದು ಬೇಡ, but humble in the presence of God. ದೇವರ ಮುಂದೆ ತಗ್ಗಿಸಿಕೊಳ್ಳೋಣ. Even when thousands stand against us, 1000 ಜನರು ನಮಗೆ ವಿರುದ್ಧವಾಗಿ ನಿಂತರು, who is sitting on the throne? ಸಿಂಹಾಸನದಲ್ಲಿ ಯಾರಿದ್ದಾರೆ? Who is sitting on the throne? ಸಿಂಹಾಸನದಲ್ಲಿ ಯಾರಿದ್ದಾರೆ? The King of Kings and Lord of Lords. ರಾಜಾದಿ ರಾಜನು ಕರ್ತನ ಕರ್ತನಿದ್ದಾನೆ. He is the one who takes care of your life. ಆತನೇ ನಮ್ಮ ಜೀವಿತದ ಮುಂದಾಳತ್ವವನ್ನು ವಹಿಸ್ತಾನೆ. Praise the Lord. When you know this truth, ಈ ಸತ್ಯ ನಮಗೆ ತಿಳಿದಿರುವಾಗ, you will never go and fight with somebody. ನಾವು ಇತರರೊಂದಿಗೆ ಕಚ್ಚಾಟ ಆಡುವುದಿಲ್ಲ. You will never go and say that my ego is hurt. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಎಂಬುದಾಗಿ ನಾವು ಹೇಳುವುದಿಲ್ಲ. You won't feel envied about others. ನಾವು ಬೇರೆಯವರ ವಿಷಯವಾಗಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. Because you know the King of Kings and Lord of Lords is inside of you. ಕಾರಣ ರಾಜಾದಿ ರಾಜನು ಕರ್ತಾದಿ ಕರ್ತ ನನ್ನ ಒಳಗಿದ್ದಾನೆ ಎಂದು. Praise the Lord. Praise the Lord. Do you know self pity is also pride? ಕನಿಕರ. ಸ್ವಕನಿಕರ, right? ಕನಿಕರ ಎಂಬುವಂತದ್ದು ಕೂಡ ಒಂದು ರೀತಿಯ ಗರ್ವ. Okay, it is like saying, I am a useless person. ನಮ್ಮ ವಿಷಯವಾಗಿ ನಾವು ಕಡಿಮೆಯಾಗಿ ಭಾವಿಸುವಂತದ್ದು ಕೂಡ ಒಂದು ರೀತಿಯ ಗರ್ವ. Or saying that why it happens only to me. ಇದು ಯಾಕೆ ನನಗೆ ಮಾತ್ರ ಆಗ್ತದೆ ಎಂಬುದು ಕೂಡ ಒಂದು ಗರ್ವ. Everybody looks down on me. Everybody looks down on me. ಎಲ್ಲರೂ ನನ್ನನ್ನು ಕೀಳಾಗಿ ನೋಡ್ತಾರೆ. Everybody is pointing out at me. ಎಲ್ಲರೂ ನನ್ನನ್ನೇ ಗುರುತು ಮಾಡಿ ನೋಡ್ತಾರೆ. This is also sort of pride. ಇದು ಕೂಡ ಒಂದು ರೀತಿಯ ಗರ್ವವಾಗಿದೆ. Okay, focusing upon yourself in a wrong way is pride. ನಮ್ಮ ವಿಷಯವಾಗಿ ತಪ್ಪಾದ ಮಾರ್ಗದಲ್ಲಿ ಯೋಚಿಸುವಂತದ್ದು ಕೂಡ ಒಂದು ರೀತಿಯ ಗರ್ವ. Praise the Lord. Praise the Lord. So when I say pride, ನಾನು ಗರ್ವ ಎಂಬುದಾಗಿ ಹೇಳುವಾಗ, everybody must be thinking about telling about greatness about oneself. That is pride. Telling greatness about oneself.
ಒಬ್ಬರ ವಿಷಯವಾಗಿ ಹೆಚ್ಚಿಸುವಂತ ಸಂಗತಿಗಳೇ ಎನ್ನುವಂತದ್ದೇ ಗರ್ವ ಎಂಬುದಾಗಿ ನಿಮ್ಮ ಭಾವಿಸ್ತೇವೆ. ಬಗ್ಗೆ ನೀವೇ ಹೆಚ್ಚಾಗಿ ತಿಳ್ಕೊಳ್ಳೋದಾದ್ರೆ ಅದು ಗರ್ವ ಎಂಬುದಾಗಿ ನಾವು ಭಾವಿಸ್ತೇವೆ. ನಿಮ್ಮನ್ನು ನೀವೇ ಕಡಿಮೆಯಾಗಿ ತಿಳ್ಕೊಂಡ್ರು ಕೂಡ ಅದು ಗರ್ವವೇ. ನಮ್ಮ ವಿಷಯವಾಗಿ ಹೆಚ್ಚಾಗಿ ನಾವು ಭಾವಿಸುವಂತದ್ದು ಗರ್ವ ಮಾತ್ರವಲ್ಲ, ನಮ್ಮ ವಿಷಯವಾಗಿ ಕಡಿಮೆಯಾಗಿ ಯೋಚಿಸುವಂತದ್ದು ಸಹ ಗರ್ವ. Hating yourself is pride. ನಮ್ಮ ವಿಷಯವಾಗಿ ನಾವು ದ್ವೇಷಿಸಿಕೊಳ್ಳುವಂತದ್ದು ಕೂಡ ಗರ್ವ. You know what that means? ಅದರ ಅರ್ಥವೇನು ಗೊತ್ತಾ? That means even though word of God is saying you are the child of God, ದೇವರ ವಾಕ್ಯ ಹೇಳ್ತದೆ ನಾವು ದೇವರ ಮಕ್ಕಳೆಂದು, but you are calling yourself as useless. ನಮ್ಮನ್ನು ನಾವು ಹೇಳ್ತೇವೆ ನಾವು ಕೆಲಸಕ್ಕೆ ಬಾರದವರು. You are looking at yourself in the mirror and saying, "Hey, what is this guy?" ನಾವು ನಮ್ಮ ಕನ್ನಡಿ ಮುಂದೆ ನಿಂತ್ಕೊಳ್ತೇವೆ, ನಾವು ಹೇಳ್ತೇವೆ ಚೀನಿ ಅಂತ ಮನುಷ್ಯ ಎಂದು. Okay, if you are saying those words, ಈ ವಚನವನ್ನು ನಮಗೆ ನಾವು ಹೇಳಿಕೊಳ್ಳುವಾಗ you are saying God's word is lies. ದೇವರ ವಾಕ್ಯ ಸುಳ್ಳೆಂಬುದಾಗಿ ನಾವು ಹೇಳ್ತಾ ಇದ್ದೇವೆ. You are saying that God's word is lies and what I think is good. ದೇವರ ವಾಕ್ಯ ಏನು ಹೇಳ್ತದೆ ಅದು ಸುಳ್ಳು, ನನ್ನ ವಿಷಯವಾಗಿ ನಾನು ಏನು ಯೋಚಿಸುತ್ತಿದ್ದೇನೋ ಅದೇ ಸತ್ಯ ಎಂಬುದಾಗಿ ಹೇಳ್ತಾ That is ಇದ್ದೇವೆ. what? That is pride. ಅದುವೇ ಗರ್ವವಾಗಿದೆ. Praise the Lord. Praise the Lord. Self sufficiency is also pride. ನಮಗೆ ಸಂತೃಪ್ತಿ ಆಗಿದೆ ಹೇಳುವಂತದ್ದು ಕೂಡ ಗರ್ವ. Okay, that means that my strength is enough. ನನ್ನ ಬಲ ನನಗೆ ಸಾಕೆಂಬುದಾಗಿ ನಾವು ಹೇಳುವವರಾಗಿರ್ತೇವೆ. Or if my thoughts are enough, ನನ್ನ ಯೋಚನೆಗಳೇ ನನಗೆ ಸಾಕೆಂಬುದಾಗಿ ಹೇಳುವಂತದ್ದು I can do it on my own. ನನ್ನ ಸ್ವಂತಕ್ಕಿಯಿಂದ ನಾನು ಮಾಡಬಲ್ಲೆ ಎಂಬುದಾಗಿ. My job is good, my finances are good, I can live. ನನ್ನ ಉದ್ಯೋಗ ಚೆನ್ನಾಗಿದೆ, ನನ್ನ ಆದಾಯ ಚೆನ್ನಾಗಿದೆ, ನನ್ನ ಜೀವಿತ ನಾನೇ ಸಾಗಿಸಬಲ್ಲೆ ಎಂಬುದು ಹೇಳುವ ಗರ್ವ. I am young and healthy, I can do. ನಾನು ಯೌವನಸ್ಥ, ನಾನು ಆರೋಗ್ಯವಂತ, ನಾನು ಮಾಡಬಲ್ಲೆ. That is pride. ಅದು ಕೂಡ ಗರ್ವ. Praise the Lord. Praise the Lord. That means what you're saying? ಅದರ ಅರ್ಥ ನಾವೇನು ಹೇಳ್ತಿದ್ದೇವೆ? That means that you're saying that I don't need God, I am enough. ಅದರ ಅರ್ಥ ಹೇಳ್ತದೆ ನನಗೆ ದೇವರು ಬೇಡ, ನನಗೆ ನಾನು ಮಾತ್ರ ಸಾಕು. Praise the Lord. Praise the Lord. You know, in several ways, ಅನೇಕ ವಿಧಗಳಲ್ಲಿ we are proud. ನಾವು ಗರ್ವ ಪಡ್ತೇವೆ. When we think about others, ನಾವು ಬೇರೆಯವರ ಬಗ್ಗೆ ಯೋಚಿಸುವಾಗ as somebody who's useless, ಅವರು ಕೆಲಸಕ್ಕೆ ಬಾರದವನು, we are proud. ನಾವು ಗರ್ವ ಪಡ್ತಾ ಇದ್ದೇವೆ. Praise the Lord. Praise the Lord. But the Bible says, ಸತ್ಯವೇದ ಹೇಳ್ತದೆ, God resists the proud. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ. He's calling us back into that humbleness. ಆದ್ರೆ ದೇವರ ತಿರುಗಿ ನಮ್ಮನ್ನು ದೀನತೆಗೆ ಆತನು ಕರೀತಾ ಇದ್ದಾನೆ. Praise the Lord. Praise the Lord. In the Garden of Eden, ಏದೆನ್ ತೋಟದಲ್ಲಿ when God commanded Adam and Eve, ದೇವರು ಆದಾಮ್ ಅವರಿಗೆ ಆಜ್ಞಾಪಿಸಿದಾಗ, when he told them don't eat the fruit of this tree of knowledge of good and evil, ಒಳ್ಳೆಯದರ ಕೆಟ್ಟದ ಅರಿವನ್ನು ಹುಟ್ಟಿಸುವ ಈ ಮರದ ಹಣ್ಣನ್ನು ತಿನ್ನಬೇಡ್ರಿ ಎಂದು ಹೇಳಿದಾಗ, okay, when Eve plucked and she ate and she gave to Adam also, right? ಅವಳು ಆ ಹಣ್ಣನ್ನು ತಿಂದು ತನ್ನ ಸಂಗಡಿಗಿದ್ದ ತನ್ನ ಗಂಡನಿಗೂ ಕೊಟ್ಟ ನಂತರ, okay, he also ate. ಆತನು ಕೂಡ ತಿಂದ. When God came, ದೇವರು ಬಂದಾಗ he asked Adam, where are you? ಆದಾಮನೇ ನೀನು ಎಲ್ಲಿದ್ದೀ ಎಂಬುದಾಗಿ ದೇವರು He ಕೇಳ್ತಾನೆ. called Adam and Eve, where are you? ಆದಾಮ್ ಅವ್ವ ನೀವು ಎಲ್ಲಿದ್ದೀರಾ? And they said, you know what they said? They said, we are naked, we are hiding. ಅವರಿಬ್ಬರು ಹೇಳಿದ್ರು, ನಾವು ಬೆತ್ತಲೆ ಆಗಿದ್ದೇವೆ, ಅದಕ್ಕೆ ನಾವು ಅಡಗಿಕೊಂಡಿದ್ದೇವೆ. God asked, who told you that you're naked? ನೀವು ಬೆತ್ತಲೆ ಎಂಬುದಾಗಿ ಹೇಳಿದವರು ಯಾರು ಎಂಬುದಾಗಿ Slowly Adam opens his mouth. ಆದಾಮನು ಆತನ ಮೆಲ್ಲನೆ ತನ್ನ ಬಾಯಿ ತೆರೆದು ಹೇಳ್ತಾನೆ, See this woman that you gave me, ನೀನು ಕೊಟ್ಟ ಈ ಸ್ತ್ರೀ she gave me that fruit, I ಆ ate. ಹಣ್ಣನ್ನು ಆಕೆ ನಂಗೆ ತಂದು ಕೊಟ್ಲು, ನಾನು ತಿಂದೆ. You know what woman said? ಆ ಸ್ತ್ರೀ ಏನು ಹೇಳಿದ್ರು ಗೊತ್ತಾ? You know that snake that is there in the garden, ನಿನಗೆ ಗೊತ್ತಾ ಆ ಒಂದು ತೋಟದಲ್ಲಿದ್ದಂತ ಆ ಸರ್ಪ, that snake, you made that snake, ಆ ಸರ್ಪವನ್ನು ನೀನು ಮಾಡಿದ್ಯಾ ಸ್ವಾಮಿ? and that snake asked me to eat this fruit. ಆ ಸರ್ಪ ನನಗೆ ಹೇಳಿತು ನೀನು ತಿನ್ನು ಎಂಬುದಾಗಿ. Praise the Lord. Praise the Lord. None of them took responsibility. ಯಾರು ಕೂಡ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲಿಲ್ಲ. If I wonder, ನಾನು ಯೋಚಿಸ್ತಾ ಇದ್ದೆ, if at all they would have asked the Lord, I'm sorry, ದೇವರೇ ತಪ್ಪಾಯ್ತು ಕ್ಷಮಿಸು ಎಂಬುದಾಗಿ ಅವರು ದೇವರ ಹತ್ರ ಕೇಳಿದ್ದಿದ್ರೆ, probably God would have restored. ದೇವರವರನ್ನು ಅಲ್ಲಿಯೇ ಪುನಃ ಸ್ಥಾಪಿಸ್ತಿದ್ದ. But the pride that was in their heart, ಆದ್ರೆ ಅವರ ಹೃದಯದಲ್ಲಿ ತುಂಬಿದ ಆ ಗರ್ವ, okay, caused them to blame one another. ಒಬ್ಬರನ್ನು ಒಬ್ಬರು ದೂಷಿಸುವಂತ ಮನಸ್ಥಿತಿಗೆ ಅವರನ್ನು ತಂದಿಟ್ಟು, Adam said, this woman. ಆದಾಮನು ಹೇಳಿದ ಈ ಸ್ತ್ರೀ, And woman said, this snake. ಹವ್ವಳು ಹೇಳಿದ್ರು ಈ ಸರ್ಪ. What are you telling about others? ಈ ದಿನ ನಾವು ಏನ್ ಹೇಳ್ತಾ ಇದ್ದೇವೆ? What are you telling about your past decisions? ನಮ್ಮ ತೀರ್ಮಾನದ ಬಗ್ಗೆ ನಾವು ಏನು ಹೇಳ್ತಾ ಇದ್ದೇವೆ ಈ ದಿನ? There is a bright future for you ahead. ನಮ್ಮ ಮುಂದೆ ಸುಂದರವಾದ ಭವಿಷ್ಯವಿದೆ. Praise the Lord. Praise the Lord. There is a king in the Bible. Jesus says this parable. ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳ್ತಾ, ಒಬ್ಬ ರಾಜನ ವಿಷಯವಾಗಿ He ಹೇಳ್ತಾರೆ. has two sons. ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. The first son is very obedient. ಮೊದಲನೇ ಮಗ ತುಂಬಾ ವಿಧೇಯತ್ವ ಉಳ್ಳವನು. He did whatever the king said. ಅರಸನು ಹೇಳಿದಾಗೆ ಎಲ್ಲವನ್ನು ಮಾಡಿದ. And he took care of father's property. ತಂದೆಯ ಆಸ್ತಿಯ ಜವಾಬ್ದಾರಿಯನ್ನೆಲ್ಲ ವಹಿಸಿಕೊಂಡ. But the younger son is very careless. ಆದ್ರೆ ಚಿಕ್ಕ ಮಗ ತುಂಬಾ ಕೇರ್ಲೆಸ್, ಜವಾಬ್ದಾರಿ ಇಲ್ಲದವನು. Okay, and he said, Father, whatever money belongs to me, just write and give me. I want to go. ತಂದೆ, ನನಗೆ ಸಂಬಂಧಪಟ್ಟ ನನಗೆ ಬೇಕಾದ ಪಾಲನ್ನು ನನಗೆ ಕೊಡು, ನಾನು ಮನೆ ಬಿಟ್ಟು ಹೋಗ್ತೇನೆ. Praise the Lord. You know this story, right? ಈ ಕಥೆ ನಮ್ಮೆಲ್ಲರಿಗೂ ಗೊತ್ತಿದೆ. The story of prodigal son. ತಪ್ಪಿ ಹೋದ ಮಗನ ವಿಷಯ. Okay, you know what happened? He took the money and everything, property, and he left. ನಮಗೆ ಗೊತ್ತಿದೆ, ಈ ಸಣ್ಣ ಮಗ ತನಗೆ ಬರಬೇಕಾದ ಆಸ್ತಿಯನ್ನು ತೆಗೆದುಕೊಂಡು ತಂದೆ ಮನೆಯನ್ನು ಬಿಟ್ಟು ಹೋದ. He was so proud and enjoyed himself. ಆತನು ತುಂಬಾ ಗರ್ವಪಟ್ಟು ಆನಂದಿಸಿದ. Okay, finally he lost everything. ಕಡೆಯದಾಗಿ ಆತನು ಎಲ್ಲವನ್ನು ಕಳೆದುಕೊಂಡ. And he came to a stage
where he looked for food from whatever is given to the pigs. ಆತನು ಒಂದು ಹಂತಕ್ಕೆ ಬಂದ, ಆತನು ತನ್ನ ಆಹಾರಕ್ಕಾಗಿ ಹಂದಿ ತಿನ್ನುವಂತ ಆಹಾರವನ್ನು He ಸೇವಿಸಬೇಕಾಯಿತು. searched for food there. ಆತನು ಆಹಾರಕ್ಕಾಗಿ ಹುಡುಕಿದ. Suddenly he realized, ಕಡೆಗೆ ಆತನು ಗಮನಿಸಿದ, if I go to find my father's house, ನಾನು ಒಂದು ವೇಳೆ ನನ್ನ ತಂದೆ ಮನೆಯನ್ನು ಹೋಗುದಾದ್ರೆ at least I can be his servant. ನಾನು ಆತನ ಸೇವಕನಾಗಿರ್ಬೋದು. I may not be his, he may not take me as son. I can be at least a servant. ಆತ ನನ್ನನ್ನು ಮಗನಾಗಿ ಸ್ವೀಕರಿಸಲಿಕ್ಕಿಲ್ಲ, ಆದ್ರೆ ಸೇವಕನಾಗಿ ಖಂಡಿತವಾಗಿ ಸ್ವೀಕರಿಸಬಹುದು. My father's servants have good food than this. ನನ್ನ ತಂದೆ ಸೇವಕರಿಗೆ ಒಳ್ಳೆ ಆಹಾರವಿದೆ ಈ ದಿನ. However he was, ಆತನು ಹೇಗಿದ್ರು ಸಹ, okay, he was eating the food from the pigs, right? ಹಂದಿ ತಿಂತಿದ್ದಂತ ಆಹಾರವನ್ನು ಆತನು ಸೇವಿಸಿದ. He ran back to the father. ಆತನು ತಂದೆ ಮನೆಗೆ ತಿರುಗಿ ಓಡಿ ಹೋದ. And surprisingly, ಆಶ್ಚರ್ಯಕರವಾಗಿ father was waiting for that son. ತಂದೆಯು ಆ ಮಗನಿಗಾಗಿ He ಕಾಯುತ್ತಿದ್ದ. was standing and searching, when will my son come back? ಆತನು ಹುಡುಕಿ ಎದು ನೋಡ್ತಿದ್ದ, ಯಾವಾಗ ನನ್ನ ಮಗ ತಿರುಗಿ ಬರ್ತಾನೆಂದು. Bible says, oh, from a far distance he saw the son coming. ದೂರದಿಂದ ತಂದೆ ಮಗನು ಬರುವುದನ್ನು ನೋಡಿದ. Son was thinking in his heart, ಮಗನು ಹೃದಯದಲ್ಲಿ ಯೋಚಿಸ್ತಾ ಇದ್ದಾನೆ, I will go and ask my father, forgive me. ನಾನು ತಂದೆ ಬಳಿಗೆ ಹೋಗಿ ಹೇಳ್ತೇನೆ, ತಂದೆ ನನ್ನನ್ನು ಕ್ಷಮಿಸು. Can I be your servant? ನಾನು ನಿನ್ನ ಸೇವಕನಾಗಿರಬಹುದಾ? But father, when he looked at the son, ತಂದೆ ಆ ಮಗನ ನೋಡುತ್ತಲೇ, he saw him coming back to him. ಆತನ ಹತ್ರ ಬರುವುದನ್ನು ನೋಡುತ್ತಲೇ, He ran out. ಆತನು ಓಡಿ ಹೋದ. He hugged the son. ಆತನ ಮಗನನ್ನು ಅಪ್ಪಿಕೊಂಡ. And he kissed the son. ಆತನ ಮಗನಿಗೆ ಮುದ್ದಿಟ್ಟ. And he took him back. ಆತನು ಹಿಂದಕ್ಕೆ ಪಡ್ಕೊಂಡ. Praise the Lord. Praise the Lord. He never said, oh son, what a dirty fellow you are. ಎಂತ ನೀಚನಾದ ನೀನು ನನ್ನ ಮಗನೆಂಬುದಾಗಿ ಹೇಳಿಲ್ಲ. He didn't say that you ate food of the pigs. ನೀನು ಹಂದಿಗಳ ಆಹಾರವನ್ನು ತಿಂದಿದ್ದೀಯಾ. He didn't say that you lost all the money that I gave. ನಾನು ಕೊಟ್ಟಂತ ಆಸ್ತಿಯನ್ನೆಲ್ಲ ಮಾರಿ ಹಾಳು ಮಾಡಿದ್ಯಾ. But when that son humbled himself, ಯಾವಾಗ ಆ ಮಗನು ತನ್ನನ್ನು ತಗ್ಗಿಸಿಕೊಂಡನು, father embraced him again. ತಂದೆಯು ಆತನನ್ನು ಸ್ವೀಕರಿಸಿದ. Praise the Lord. Praise the Lord. He gave him a ring. ಆತನಿಗೆ ಉಂಗುರವನ್ನು ಕೊಟ್ಟ. Restored his dress. ಆತನ ವಸ್ತ್ರವನ್ನು ಪುನಃಸ್ಥಾಪಿಸಿದ. And he made a beautiful celebration. ಆತನು ಅದ್ದೂರಿಯಾದ ಔತಣವನ್ನು ಮಾಡಿದ. Praise the Lord. Praise the Lord. Hallelujah. Hallelujah. See the contrast between Adam and Eve. ಇಲ್ಲಿ ಆದಾಮ ಅವರ ಬಗ್ಗೆ ವಿಶ್ಲೇಷಣೆ ನೋಡ್ತೇವೆ. And here we see the story of the prodigal son. ಇಲ್ಲಿ ತಪ್ಪಿ ಹೋದ ಮಗನ ಬಗ್ಗೆ ವಿಶ್ಲೇಷಣೆ The ನೋಡ್ತೇವೆ. prodigal son is a very worst fellow. ತಪ್ಪಿ ಹೋದ ಮಗ ತುಂಬಾ ನೀಚನಾಗಿದ್ದ. But he humbled in the presence of his father. ಆದರೆ ತಂದೆಯ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಂಡ. But Adam and Eve, ಆದರೆ ಆದಾಮ ಅವರನ್ನು ನೋಡುವಾಗ, instead of humbling themselves, ಅವರು ತಗ್ಗಿಸಿಕೊಳ್ಳುವುದರ ಬದಲಾಗಿ they blamed one another in the presence of their father. ಅವರು ತಂದೆಯ ಮುಂದೆ ಒಬ್ಬರನ್ನೊಬ್ಬರು ದೂಷಿಸಿದರು. Praise the Lord. Praise the Lord. You know the result, right? ಅದರ ಫಲಿತಾಂಶ ನಮಗೆ ಗೊತ್ತಿದೆ. The word of God says, because of the sin of Adam and Eve, ನಮಗೆ ಗೊತ್ತಿದೆ, ಆದಾಮ ಅವರು ಮಾಡಿರುವ ಪಾಪದಿಂದ the sin brought the death into this world. ಈ ಲೋಕಕ್ಕೆ ಮರಣವು ಉಂಟಾಯಿತು. It brought sickness into this world. ಈ ಲೋಕಕ್ಕೆ ಅನಾರೋಗ್ಯವನ್ನು ತಂದು It ಬಿಟ್ಟಿತು. brought curse into this world. ಈ ಭೂಮಿಗೆ ಶಾಪವನ್ನು ತಂದಿತು. But the wonderful good news is, ಆದ್ರೆ ಅದ್ಭುತವಾದ ಶುಭ ಸಮಾಚಾರವೇನೆಂದರೆ, our Lord Jesus, ನಮ್ಮ ಕರ್ತನಾದ ದೇವ he ಯೇಸು took that sin upon himself. ಆ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡ. The death that came because of the mankind, he took that death upon himself. ಒಬ್ಬ ಮನುಷ್ಯನ ಮಾಡಿದ ಪಾಪದಿಂದ ಬಂದ ಮರಣವನ್ನು ಯೇಸು ತನ್ನ ದೇಹದ ಮೇಲೆ ಹೊತ್ತುಕೊಂಡ. He broke the curses upon the cross. ಆತನು ಶಿಲುಬೆಯಲ್ಲಿ ಶಾಪವನ್ನು ಮುರಿದು ಹಾಕಿದ. He was beaten for our sins and transgressions. ನಮ್ಮ ಪಾಪ ಅಪರಾಧಗಳಿಗಾಗಿ ಆತನು ಚಡಿಯೇಟನ್ನು ತಿಂದ. And by his stripes we are healed. ಆತನು ಹೊಂದಿರುವ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ. Praise the Lord. Praise the Lord. If anybody humbles themselves in the sight of God, ದೇವರ ದೃಷ್ಟಿಯಲ್ಲಿ ಯಾರ್ಯಾರು ತಗ್ಗಿಸಿಕೊಳ್ತಾರೋ, God will lift them up to mighty heights. ಅವರನ್ನು ದೇವರು ಉನ್ನತಕ್ಕೆ ತರುವ ದೇವರಾಗಿದ್ದಾನೆ. Praise the Lord. Hallelujah. 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 You know these wires that are there, wires. ವೈರ್ಗಳು, ನಾವು ನೋಡುವಂತ ವೈರ್ಗಳು. Okay, the plastic is on the top, right? ಅದರ ಮೇಲೆ ಪ್ಲಾಸ್ಟಿಕ್ ಕವಚವಿರ್ತದೆ. Okay, inside there is a wire. ಅದರ ಒಳಗೆ ತಾಮ್ರದ ವೈರ್ಗಳು ಇರ್ತವೆ. What is that made of? The wire is made of what? ಅದು ತಾಮ್ರದ ಕಾಪರ್ ಆಗಿರ್ತದೆ. Is it made of rubber? ಅದು ರಬ್ಬರ್ ಇಂದ ಮಾಡಲ್ಪಟ್ಟಿದೆಯಾ? Is it made of wood? ಅದು ಮರದಿಂದ ಮಾಡಲ್ಪಟ್ಟಿದೆಯಾ? What is it made of? ಅದು ಯಾವುದರಿಂದ ಮಾಡಲ್ಪಟ್ಟಿದೆ? It's made of copper, right? ಕಾಪರ್, ತಾಮ್ರ ಉಪಯೋಗಿಸಲ್ಪಡುತ್ತದೆ. Copper is the best conductor of electricity. ವಿದ್ಯುತ್ ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ಅದು ಪ್ರಸರಿಸುವಂತದ್ದಾಗಿದೆ. Praise the Lord. Praise the Lord. Why it is not made of wood? ಅದು ಯಾಕೆ ಮರದ ವಸ್ತುವಿನಿಂದ ಮಾಡಲಿಲ್ಲ? Why it is not made of rubber? ಅದು ಯಾಕೆ ರಬ್ಬರ್ ಇಂದ ಮಾಡಲಿಲ್ಲ? Because the rubber, the wood, they resist the electricity. ಕಾರಣ ರಬ್ಬರ್ ಆಗಲಿ ಮರವಾಗಲಿ ಅದು ಏನು ವಿದ್ಯುತ್ ಶಕ್ತಿಯನ್ನು ಎದುರಿಸ್ತದೆ. Okay, only the copper can conduct. ಕೇವಲ ಕಂಚು ಮಾತ್ರ ಅದನ್ನು ಪ್ರಸರಿಸ್ತದೆ. In the same way, ಅದೇ ರೀತಿ your humility in the sight of God, ದೇವರ ಸನ್ನಿಧಿಯಲ್ಲಿರುವ ನಮ್ಮ ತಗ್ಗಿಸಿಕೊಳ್ಳುವಿಕೆ, or your humbleness in the presence of God, ದೇವರ ಸನ್ನಿಧಿಯಲ್ಲಿರುವ ನಮ್ಮ ದೀನತೆ is like that copper wire. ಆ ಒಂದು ಕಾಪರ್ ತಾಮ್ರದ ಒಂದು ವೈರ್ ಇದ್ದ ಹಾಗೆ. It will enable the grace of God to work in your life. ಅದು ದೇವರ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ಕೆಲಸ ಮಾಡಲು ಬಿಟ್ಟು ಪ್ರಸರಿಸುವಂತೆ ಮಾಡ್ತದೆ. Praise God. Praise the Lord. But the pride is like the resistance. ಆದ್ರೆ ಗರ್ವವು ಅದನ್ನು ಎದುರಿಸುತ್ತದೆ. Hallelujah. Hallelujah. Let's read next verse 6 in the same 6ನೇ chapter. ವಚನ ನಾವು ನೋಡುವ 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ.
ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೆನ್. ಇನ್ನೊಂದ್ಸತಿ ಓದ್ರಿ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಪ್ರೈಸ್ ಗಾಡ್. ಯಾರು ನಮ್ಮನ್ನು ಮೇಲಕ್ಕೆ ತರುತ್ತಾನಂತೆ? ದೇವರೇ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿ ಅವ್ರ ಹತ್ರ ಹೇಳಿ, ದೇವರೇ ನಿಮ್ಮನ್ನ ತಕ್ಕ ಸಮಯಕ್ಕೆ ಮೇಲೆಗೆ ತರುತ್ತಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಗಾಡ್ ಹಿಮ್ಸೆಲ್ಫ್ ಲಿಫ್ಟ್ ಯು ಇನ್ ದ ರೈಟ್ ಸೀಸನ್. ದೇವರೇ ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ಆಮೆನ್. ಪ್ರೈಸ್ ಲಾರ್ಡ್. We don't have to do something to increase. ನಾವು ಹೆಚ್ಚಾಗ್ಲಿಕ್ಕೆ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. This is upside down kingdom. ಇದು ಮೇಲೆ ಕೆಳಗಿರುವಂತ ಅಡಿಮೇಲಾಗಿರುವ in this kingdom you humble in the presence of God. ಈ ದೇವರಾಜ್ಯದಲ್ಲಿ ನಾವು ತಗ್ಗಿಸಿಕೊಂಡರೆ ಸಾಕು. Okay, humble in the under the mighty hand of God, you will be lifted up. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಾವು ತಗ್ಗಿಸಿಕೊಂಡಾಗ ಆತನೇ ತಕ್ಕ ಸಮಯದಲ್ಲಿ ಮೇಲಕ್ಕೆತ್ತಾನೆ. Hallelujah. Praise God. Praise the Lord. We see a beautiful example in the Bible. ಸುಂದರವಾದ ಉದಾಹರಣೆಯನ್ನು ನಾವು ನೋಡ್ತೇವೆ. His name is John the Baptist. ಸ್ನಾನಿಕನಾದ ಯೋಹಾನ. Praise God. John the Baptist, ಸ್ನಾನಿಕನಾದ ಯೋಹಾನನು, his life goes in 3 stages. ಆತನ 3 ಹಂತದಲ್ಲಿ ಆತನ ಜೀವಿತ ಮುಂದುವರಿಯುತ್ತದೆ. In the first stage, ಮೊದಲನೇ ಹಂತದಲ್ಲಿ Bible says ಸತ್ಯವೇದ ಹೇಳ್ತದೆ, he was also born by the blessing of God and the power of God. ದೇವರ ಆಶೀರ್ವಾದ ಅನುಗ್ರಹದಿಂದನೇ ಆತನ ಜನನವನ್ನು ನಾವು ನೋಡ್ತೇವೆ. Okay, you know his story, right? His mother Elizabeth was beyond the age of bearing children. ಮಕ್ಕಳನ್ನು ಹೇರುವ ಕಾಲ ಮುಗ್ದಿತ್ತು ಎಲಿಜಬೆತ್ ಅಳಿಗೆ. Okay, but God miraculously blessed them with a child. ಆದ್ರೆ ದೇವರು ಅದ್ಭುತವಾಗಿ ಅವರನ್ನು ಮಗನನ್ನು ಹಡಿಯುವುದರ ಮೂಲಕ ದೇವರು ಅವರನ್ನು ಆಶೀರ್ವದಿಸಿದರು. From childhood, John the Baptist knows that he was called to baptize the people. ಬಾಲ್ಯದಿಂದ ಬೆಳೆಯುವ ತನಕ ನಂತರ ಕೂಡ ಯೋಹಾನಿಗೆ ಗೊತ್ತಿತ್ತು ನಾನು ಜನರಿಗೆ ದೀಕ್ಷಾಸ್ನಾನ ಕೊಡಬೇಕೆಂದು. And he knew that he is there to make the way for the Lord. ಆತನು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಲಿಕ್ಕೆ ದೇವರು ಕಳಿಸಿಕೊಟ್ಟ ಪ್ರವಾದಿ ಎಂಬುದಾಗಿ ಆತನಿಗೆ ಗೊತ್ತಿತ್ತು. 500 years before his life, prophet Isaiah wrote about John the Baptist. ಸ್ನಾನಿಕನಾದ ಯೋಹಾನನ ಬಗ್ಗೆ 500 ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿ ಬರೆದಿದ್ದ. That there is a feet, beautiful feet making way in the wilderness for the coming of the Lord. ದೇವರ ವಾಕ್ಯವನ್ನು ಅಡವಿಯಲ್ಲಿ ಸಿದ್ಧ ಮಾಡುವಂತ ಒಂದು ಪಾದ ಇದೆ ಎಂಬುದಾಗಿ ಯೆಶಾಯನು ಬರೆದಿದ್ದ. Is talking about the voice in the wilderness, that is the John the Baptist. ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಯೆಶಾಯನು ಪ್ರವಾದನ ಗ್ರಂಥದಲ್ಲಿ ಬರೆದಿದ್ದ. So John, he knew from the beginning of his life that he is called with great purpose. ಅದಕ್ಕೆ ಸ್ನಾನಿಕನಾದ ಯೋಹಾನನಿಗೆ ಗೊತ್ತಿತ್ತು ನಾನು ಒಂದು ಉತ್ತಮವಾದ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ. But you know what he did not do? ಆದ್ರೆ ಆತನು ಏನು ಮಾಡ್ಲಿಲ್ಲ ಗೊತ್ತಾ? He did not create an Instagram page saying that I am John the prophet of God. ನಾನು ಸ್ನಾನಿಕನಾದ ಯೋಹಾನನು ದೇವರ ಪ್ರವಾದಿ ಎಂಬುದಾಗಿ ಇನ್ಸ್ಟಾಗ್ರಾಮ್ ಒಂದು ಪೇಜ್ ಅನ್ನು ಆತನು ಪ್ರಾರಂಭಿಸಲಿಲ್ಲ. He never opened a Facebook account saying that I am a prophet, come to me. ನಾನು ಒಬ್ಬ ಪ್ರವಾದಿ ಆಗಿದ್ದೇನೆ ಎಂಬುದಾಗಿ ಫೇಸ್ಬುಕ್ ಅಕೌಂಟ್ ಅನ್ನು ಖಾತೆಯನ್ನು ತೆರೆದು ಪ್ರಸರಿಸಲಿಲ್ಲ. What did he do? ಆತನು ಏನು ಮಾಡಿದ? He was in the wilderness, ಆತನು ಅಡವಿಯಲ್ಲಿದ್ದ, eating the grasshoppers. ಆತನು ಮಿಡತೆಗಳನ್ನು ತಿಂತಿದ್ದ. Okay, he spent time with the Lord. ಆತನು ಕರ್ತನೊಂದಿಗೆ ಸಮಯ ಕಳೆದಿದ್ದ ಪ್ರಾರ್ಥಿಸುವುದರ ಮೂಲಕ. Praise the Lord. And he was preparing himself for the right season. ಆತನು ಸರಿಯಾದ ಸಮಯಕ್ಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾನೆ. Nobody knew what John was doing until then. ಅಲ್ಲಿವರೆಗೆ ಈ ಸ್ನಾನಿಕನಾದ ಯೋಹಾನನು ಏನ್ ಮಾಡ್ತಿದ್ದ ಎಂಬುದಾಗಿ ಯಾರು ಹೇಳಿಲ್ಲ. No one understood what he was doing in the wilderness. ಆತನು ಅಡವಿಯಲ್ಲಿ ಏನ್ ಮಾಡ್ತಿದ್ದ ಎಂಬುದಾಗಿ ಯಾರಿಗೂ ಗೊತ್ತಿರಲಿಲ್ಲ. But he was preparing himself. ಆತನು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಿದ್ದ. And the second phase of his life came. ಆತನ ಎರಡನೇ ಜೀವಿತದ ಹಂತ ಬರುವಾಗ suddenly everybody started to recognize him. ಎರಡನೇ ಹಂತದಲ್ಲಿ ಎಲ್ಲರೂ ಆತನನ್ನು ಗಮನಿಸಿದರು. Everybody came and said, I need forgiveness from God. ಎಲ್ಲರೂ ಆತನ ಮುಂದೆ ಬಂದು ಹೇಳ್ತಿದ್ರು, ನಮಗೆ ದೇವರ ಕ್ಷಮಾಪಣೆ ಬೇಕು. And he used to baptize them into repentance. ಆತನು ಅವರು ದೀಕ್ಷಾಸ್ನಾನದ ಮೂಲಕ ಅವರಿಗೆ ಮಾನಸಾಂತರದ ಅರಿಕೆಯನ್ನು ಮಾಡಿಸ್ತಾ ಇದ್ದ. Praise the Lord. Praise the Lord. Hallelujah. You know John the Baptist story? ಎಲ್ಲರಿಗೆ ಸ್ನಾನಿಕ ಯೋಹಾನ ಕಥೆ ಗೊತ್ತುಂಟಲ್ವಾ? Suddenly all the Roman soldiers and the leaders recognized John. ಎಲ್ಲ ರೋಮ ಸೈನಿಕರು ಮತ್ತೆ ನಾಯಕರು ಸ್ನಾನಿಕನಾದ ಯೋಹಾನನ ಗುರುತು ಹಿಡಿದರು. They started to worry, who is this guy? Everybody is following him. ಎಲ್ಲರೂ ಚಿಂತೆಗೊಳಗಾದ್ರು, ಯಾರು ಈ ವ್ಯಕ್ತಿ, ಈ ವ್ಯಕ್ತಿಯನ್ನು ಈ ಜನ ಯಾಕೆ ಹಿಂಬಾಲಿಸ್ತಾರೆ? Jewish leaders trembled when John the Baptist spoke. ಯಾವಾಗ ಸ್ನಾನಿಕ ಯೋಹಾನನು ಮಾತನಾಡಿದನೋ ಯಹೂದ್ಯ ಅಧಿಕಾರಿಗಳು ಭಯಪಟ್ಟರು, ನಡುಗಿದರು. Praise the Lord. Praise the Lord. When he until that point when he was in the wilderness, nobody knew who John was. ಎಷ್ಟರವರೆಗೆ ಅಡವಿಯಲ್ಲಿ ಸ್ನಾನಿಕನಾದ ಯೋಹಾನನಿದ್ದನು, ಯಾರೂ ಆತನನ್ನು ಗಮನಿಸಿ. In the right time God lifted him up. ಆದ್ರೆ ಸರಿಯಾದ ಸಮಯದಲ್ಲಿ ದೇವರು ಆತನ ಮೇಲಕ್ಕೆ ಎತ್ತಿದ. Praise God. Praise the Lord. Hallelujah. Hallelujah. You know, when we sow a seed in the ground, ನಾವು ಭೂಮಿಯಲ್ಲಿ ನಾವು ಬೀಜವನ್ನು ಬಿತ್ತಿದಾಗ, okay, nobody will go and dig it and take it out and see whether the seed has grown. ಆ ಬೀಜ ಮೊಳಕೆ ತಂದಿದೆಯೋ ಇಲ್ಲ ಎಂಬುದಾಗಿ ಅದನ್ನು ತಿರುಗಿ ಆಗಿದ್ದು ನೋಡುವುದಿಲ್ಲ. Will we see like that? ಆ ರೀತಿ ನಾವು ಆಗಿದ್ದು ಆ ಬೀಜವನ್ನು ನೋಡ್ತೇವೆ. What happens every day? You dig it, take the seed out and say, oh, is growing or not, I put it back. ಪ್ರತಿದಿನ ಆ ಬೀಜವನ್ನು ತೆಗೆದು ಚಿಗುರಿದೆ ಇಲ್ಲ ಎಂಬುದಾಗಿ ನೋಡುವುದಾದ್ರೆ ಏನಾಗಬಹುದು? What happens? ಏನಾಗಬಹುದು?
Will it grow or die? ಅದು ಜೀವ ಹೊಂದುತ್ತದೆ, ಸತ್ತು ಹೋಗ್ತದೆ, It will die, right? ಅದು ಸಾಯ್ತದೆ. So what should we do? We should sow it. ಅದಕ್ಕೆ ನಾವೇನ್ ಮಾಡ್ಬೇಕು? ನಾವು ಬಿತ್ತಬೇಕು. And nobody knows what is happening in the ground. ಯಾರಿಗೂ ಗೊತ್ತಿಲ್ಲ ಆ ಭೂಮಿಯ ಒಳಗಡೆ, ಮಣ್ಣಿನ ಒಳಗಡೆ ಏನಾಗ್ತಿದೆ. One day small plant will come out. ಒಂದು ದಿನ ಸಣ್ಣ ಚಿಗುರು ಮೇಲಕ್ಕೆ ಬರ್ತದೆ. And it will become big tree. ಅದು ದೊಡ್ಡ ಮರವಾಗ್ತದೆ. It will give fruits. ಅದು ಹಣ್ಣುಗಳನ್ನು ಕೊಡ್ತದೆ. Everybody will look at it and say, what a beautiful tree. ಓ, ಎಲ್ಲರೂ ನೋಡಿ ಹೇಳ್ತಾರೆ, ಓ ಎಂತ ಸುಂದರವಾದ ಮರ. And they will eat the fruit and enjoy. ಆ ಮರದ ಹಣ್ಣನ್ನು ತಿಂದು ಎಲ್ಲರೂ But ಸಂತೋಷಿಸ್ತಾರೆ. nobody knows what is happening underground. ಆದ್ರೆ ಭೂಮಿಯ ಒಳಗಡೆ, ಮಣ್ಣಿನ ಒಳಗೆ ಏನಾಗ್ತಿದೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. Nobody will look at the roots and say, what beautiful roots are these. ಓ, ಆ ಬೇರುಗಳನ್ನು ನೋಡಿ ಯಾರು ಕೂಡ ಹೇಳುದಿಲ್ಲ, ಓ ಎಂತ ಅದ್ಭುತವಾದ ಬೇರುಗಳೆಂದು. Nobody will look at the roots and say, oh, what long roots are there, big roots are there, so beautiful. ಓ, ಬೇರುಗಳನ್ನು ನೋಡಿ, ಓ ಎಂತ ಉದ್ದವಾದ ಬೇರುಗಳಿದ್ದಾವೆ, ಎಂತ ಸುಂದರ, ಎಷ್ಟು ಸುಂದರವಾಗಿದೆ ಎಂಬುದಾಗಿ ಯಾರು ಹೇಳುವುದಿಲ್ಲ. Praise the Lord. Praise the Lord. People will look at the tree and the fruit, but nobody looks at the roots. ಯಾರು ಕೂಡ ಬೇರನ್ನು ನೋಡದೆ ಮರವನ್ನು, ಮರದಲ್ಲಿರುವ ಫಲವನ್ನು ನೋಡ್ತಾರೆ. But the main work is happening in the roots. ಆದ್ರೆ ಮುಖ್ಯವಾದ ಕೆಲಸ ಮಣ್ಣಿನ ಅಡಿಯಲ್ಲಿ, ಬೇರಿನಲ್ಲಿ ಆಗ್ತಾ Main ಇರ್ತದೆ. work is happening when nobody sees you. ಯಾರು ತಿಳಿಯದೆ ಇರುವಂತಹ ಸಮಯದಲ್ಲಿ ಅದ್ಭುತವಾದ ಕೆಲಸ ನಡೀತಾ ಇರ್ತದೆ. One man of God said like this, ದೇವರ ಮನುಷ್ಯರು ಹೀಗೆ ಹೇಳ್ತಾರೆ, the real you is when nobody is around you. ಓ, ನಾವು ನಿಜವಾದ ವ್ಯಕ್ತಿ ನಾವು ಯಾರೆಂದ್ರೆ ನಮ್ಮ ಸುತ್ತಲೂ ಯಾರು ಇಲ್ಲದೆ ಇರುವಾಗ. When nobody is around you, what you are, that is the real you. ನಮ್ಮ ಸುತ್ತಲೂ ಯಾರು ಇಲ್ಲದೆ ಇರುವಾಗ ಇರುವಂತ ವ್ಯಕ್ತಿಗಳೇ ನಿಜವಾದ ವ್ಯಕ್ತಿ ನಾವು. Praise the Lord. Praise the Lord. No, the work in the spirit happens like the root that grows into the seed. ಹೇಗೆ ಮಣ್ಣಿನ ಅಡಿಯಲ್ಲಿ ಆ ಒಂದು ಬೇರಿನ ಕೆಲಸ ನಡೀತದೋ ಹಾಗೆ ನಮ್ಮ ಅಂತರ್ಯದಲ್ಲಿ ಆ ಆತ್ಮನ ಕೆಲಸ ನಡೀತಾ ಇರ್ತದೆ. Okay, nobody saw what John was sowing. ಯೋಹಾನನು ಬಿತ್ತುವುದನ್ನು ಯಾರು ಕಾಣಲಿಲ್ಲ. Nobody saw his roots growing in the word of God. ದೇವರ ವಾಕ್ಯದಲ್ಲಿ ಬೆಳೀತಿದ್ದಂತ ಆ ಬೇರನ್ನು ಯಾರು ಕಾಣಲಿಲ್ಲ. But there came a third stage in his life. ಮೂರನೇ ಹಂತದಲ್ಲಿ ಯೋಹಾನನ ಬಂದಾಗ, Until then, everybody saw his John the Baptist like a huge tree and fruits, enjoying taking baptism. ಎರಡನೇ ಹಂತದವರೆಗೆ ನಾವು ನೋಡ್ತೇವೆ, ಆತನು ಉನ್ನತವಾದ ಒಂದು ಪ್ರವಾದಿ ವ್ಯಕ್ತಿ, ಎಲ್ಲರೂ ಆತನೊಂದು ದೀಕ್ಷಾಸ್ನಾನ ಹೊಂದಿಕೊಳ್ಳುವಂತ ಆ ಸನ್ನಿವೇಶ ಮಾತು ನೋಡ್ತಾ ಇದ್ರು. Okay, but in the third stage, ಮೂರನೇ ಹಂತದಲ್ಲಿ the real person came. ನಿಜವಾದ ವ್ಯಕ್ತಿ ಬಂದನು. Jesus enters the scene. ಯಾವಾಗ ಯೇಸು ಸ್ವಾಮಿ ಅಲ್ಲಿ ಬರ್ತಾನೋ, And John the Baptist says, ಸ್ನಾನಿಕನಾದ ಯೋಹಾನನೇ, I am not worthy to hold his feet or his slippers. ಆತನ ಕೆರೆಗಳ ಭಾರವನ್ನು ತೆಗೆಯುವುದಕ್ಕೂ ನಾನು ಯೋಗ್ಯನಲ್ಲ. Okay, when Jesus comes, ಯಾವಾಗ ಯೇಸು ಸ್ವಾಮಿ ಬರ್ತಾನೋ, John says, this is my life's purpose, I baptize him. My life's purpose. ನನ್ನ ಜೀವಿತದ ಉದ್ದೇಶ, ನಾನು ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದೆ. Okay, so he gives baptism to Jesus. ಅದಕ್ಕೆ ಆತನು ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ, The heavens door open. ಪರಲೋಕ ತೆರೆಯುತ್ತದೆ. Father says, this is my son in whom I am well pleased. ಓ, ಈತನು ಪ್ರಿಯನಾಗಿರುವ ನನ್ನ ಮಗನ, ಈತನ ನಾನು ಮೆಚ್ಚಿದ್ದೇನೆ. And the Holy Spirit comes and sits upon him like a dove. ಓ, ಪವಿತ್ರ ಆತ್ಮನು ಪಾರಿವಾಳದೋಪಾದಿಯಲ್ಲಿ ಯೇಸು ಸ್ವಾಮಿಯ ಭುಜದಲ್ಲಿ ಬಂದು ಕುಳಿತು ಆತನ ನೋಡ್ತಾನೆ. Praise the Lord. Praise the Lord. And John's purpose is done, right? ಸ್ನಾನಿಕ ಯೋಹಾನ ಉದ್ದೇಶದಲ್ಲಿ ನೆರವೇರ್ತದೆ. You know immediately what happens? ಅಲ್ಲಿ ತಕ್ಷಣ ಏನಾಗ್ತದೆ? All the people went to Jesus. ಎಲ್ಲರೂ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾರೆ. Everybody was with John. ಎಲ್ಲರೂ ಯೋಹಾನನೊಂದಿಗಿದ್ರು. Suddenly everybody left him and went to Jesus. ಎಲ್ಲರೂ ಸ್ನಾನಿಕ ಯೋಹಾನನ ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾರೆ. John's disciples also went to Jesus. ಯೋಹಾನನ ಶಿಷ್ಯರು ಸಹ ಯೇಸುವನ್ನು ಹಿಂಬಾಲಿಸ್ತಾರೆ. John was alone. ಸ್ನಾನಿಕನ ಯೋಹಾನ ಒಬ್ಬಂಟಿಗನಾಗಿ ಉಳಿತಾನೆ. Praise the Lord. Praise the Lord. Even at that stage, ಆ ಸಂದರ್ಭದಲ್ಲೂ ಸಹ John was humble. ಸ್ನಾನಿಕ ಯೋಹಾನ He ತಗ್ಗಿಸಿಕೊಳ್ಳುತ್ತಾನೆ. never said, why you are following Jesus. ಯಾಕೆ ನೀವು ಯೇಸುವನ್ನು ಹಿಂಬಾಲಿಸ್ತೀರ ಎಂಬುದಾಗಿ ಹೇಳಿಲ್ಲ. He knew that he was a voice for the word of God. ಆತನಿಗೆ ಗೊತ್ತಿತ್ತು, ನಾನು ಅಡವಿಯಲ್ಲಿ ಕೂಗುವವನ ಶಬ್ದವೆಂದು. But the real word of God is Jesus Christ. ನಿಜವಾದ ವಾಕ್ಯ ದೇವರೆಂಬುದಾಗಿ ಯೋಹಾನನಿಗೆ ಗೊತ್ತಿತ್ತು. He knew that he is the one who prepares the bridegroom. ಆತನಿಗೆ ಗೊತ್ತಿತ್ತು, ಆತನು ಮದಲಗಿತ್ತಿಯನ್ನು ಸಿದ್ಧಪಡಿಸುವನೆಂದು. But the real bridegroom is Jesus Christ. ಆದ್ರೆ ನಿಜವಾದ ಮದಲಿಂಗನ ಯೇಸು ಎಂಬುದಾಗಿ ಗೊತ್ತಿತ್ತು. Praise the Lord. Praise the Lord. And he utters these words. ಅದಕ್ಕೆ ಆತನು ಈ ರೀತಿ ಮಾತು ಹೇಳ್ತಾನೆ. He says in John 3:30, he says, he must increase, I must decrease. ಯೋಹಾನ 3:30ರಲ್ಲಿ ಸ್ನಾನಿಕ ಯೋಹಾನ, ಆತನು ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕು. Praise the Lord. Praise the Lord. ಆತನು ಹೆಚ್ಚಿಸಲ್ಪಡಬೇಕು, ನಾನು ಕಡಿಮೆ ತಗ್ಗಿಸಲ್ಪಡಬೇಕು. Praise God. Praise the He Lord. should increase and I must decrease, he says. ಆತನು ಹೆಚ್ಚಾಗಬೇಕು, ನಾನು ತಗ್ಗಿಸಲ್ಪಡಬೇಕು. Praise God. Praise the Lord. How a man who was in the limelight suddenly became so humble. ಒಂದು ಮುಂಚೂಣಿಯಲ್ಲಿ ಇದ್ದಂತ ವ್ಯಕ್ತಿ ಹೇಗೆ ಈ ರೀತಿಯಾಗಿ ತಗ್ಗಿಸಿಕೊಳ್ತಾನೆ? He was not looking at himself less. ಆತನು ತನ್ನನ್ನು ಕಡಿಮೆಯಾಗಿ ನೋಡಿಕೊಳ್ತಾ ಇಲ್ಲ. He is looking at him in the correct way that God was looking at him. ಆತನು ದೇವರ ದೃಷ್ಟಿಯಲ್ಲಿಯೇ ಸರಿಯಾಗಿ ತನ್ನನ್ನು ನೋಡಿಕೊಳ್ತಾ ಇದ್ದ. That's why he never felt ego problems. ಅದಕ್ಕೆ ಆತನಿಗೆ ಒಂದು ಗರ್ವದ ಸಮಸ್ಯೆ ಉಂಟಾಗ್ಲಿಲ್ಲ. He never was envious about Jesus. ಆತನು ಯೇಸು ಸ್ವಾಮಿಯ ಬಗ್ಗೆ ಹೊಟ್ಟೆ ಕಿಚ್ಚು ಪಡಲಿಲ್ಲ. He never thought, I am the elder one, I am the great one. ಓ, ನಾನು ಹಿರಿಯನು, ನಾನು ದೊಡ್ಡವನೆಂಬುದಾಗಿ ಭಾವಿಸಲಿಲ್ಲ. But he humbled in a way that he agreed to the word of God. ಆತನು ದೇವರ ವಾಕ್ಯಕ್ಕೆ ಒಪ್ಪಿ ತನ್ನನ್ನು ತಾನು ತಗ್ಗಿಸಿಕೊಂಡ. He agreed to the plan of God. ಆತನು ದೇವರ ಚಿತ್ತ ಸಂಕಲ್ಪಕ್ಕೆ ಆತನು ಒಪ್ಪಿಸಿಕೊಟ್ಟ. Praise the Lord. Praise the Lord. And God is expecting such kind of humbleness from ಆ us. ರೀತಿಯಾದ ತಗ್ಗಿಸಿಕೊಳ್ಳಿಕೆಯನ್ನು ಈ ದಿನ ದೇವರು ನಮ್ಮಿಂದ ಬಯಸ್ತಾನೆ. Today I want to tell you, ಈ ದಿನ ನಿಮ್ಮ ಹತ್ರ ನಾ ಹೇಳ ಬಯಸ್ತೇನೆ, our life is not a changed life.
ನಮ್ಮ ಜೀವಿತ ಬದಲಾಗಿರುವಂತ ಜೀವಿತವಲ್ಲ, It is exchanged life. ಅದು ಬದಲೀಕರಣವಾದಂತಹ ಒಂದು ಜೀವಿತ. Praise the Lord. Praise the Lord. Our life is not simply changed like I became a Christian, I changed. It's not that life. ಅದು ನಮ್ಮ ಜೀವಿತ ಮಾರ್ಪಟ್ಟಂತ ಬದಲಾಗಿರುವಂತ ಜೀವಿತವಲ್ಲ, It's not a converted life. ಅದು ಒಂದು ಕನ್ವರ್ಟ್ ಆಗಿರುವಂತ ಜೀವಿತವಲ್ಲ, It is not conversion. ಅದು ಕನ್ವರ್ಷನ್ ಮತಾಂತರವಲ್ಲ. Okay, it is exchanged life. ಇದು ವಿನಿಮಯಗೊಂಡಿರುವಂತಹ ಜೀವಿತ. His life for my life. ಆತನ ಜೀವಿತಕ್ಕೆ ಬದಲಾಗಿ ನನ್ನ ಜೀವಿತ. Praise the Lord. Praise the Lord. My life for his life. ಓ, ನನ್ನ ಜೀವಿತಕ್ಕೆ ಬದಲಾಗಿ ಆತನ ಜೀವಿತ. Okay, let's read Galatians 2:20. ಗಲಾತ್ಯ 2ನೇ ಅಧ್ಯಾಯ 20ನೇ ವಚನ ನಾವು ನೋಡಿಕೊಳ್ಳುವ. I'll read in English. I'm crucified with Christ, nevertheless I live, yet not, but Christ lives in me. ಓದಿ ಅಕ್ಕ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Amen. Amen. Praise God. This verse says very clearly, ಇನ್ನು ನಾನಲ್ಲ, ನನ್ನಲ್ಲಿ ಯಾರು ಜೀವಿಸ್ತಾನೆ? ಕ್ರಿಸ್ತನು. Praise the Lord. Hallelujah. ನಾನೇನಾಗಿದ್ದೇನೆ? ಏನ್ ಹೇಳ್ತಾನೆ ಪೌಲನು? ನಾನು ಏನಾಗಿದ್ದೇನಂತೆ? ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದಾನೆ. ಅಂದ್ರೆ ಅರ್ಥವೇನು? ನಾನು ಶಿಲುಬೆಯಲ್ಲಿ ಸತ್ತೋಗಿದ್ದೇನೆ, ಇನ್ನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. Praise God. ಇದು ಬದಲಾವಣೆ ಆಗಿರುವ ಜೀವನ ಅಲ್ಲ. What that exchange? ವಿನಿಮಯವಾಗಿರುವಂತ ಜೀವಿತ. Praise God. Praise the Lord. His life came into us. ಆತನ ಜೀವ ನಮ್ಮಲ್ಲಿ ಬಂತು. Praise God. Praise the Lord. You are not an ordinary person. ನಾವು ಕೇವಲ ಸಾಧಾರಣವಾದ ವ್ಯಕ್ತಿಗಳಲ್ಲ. Can you turn to neighbor and tell them you are not ordinary person? ನೆರೆಯವರಿಗೆ ತಿರುಗಿ ಹೇಳ್ರಿ, ನೀವು ಕೇವಲ ಸಾಧಾರಣವಾದ ವ್ಯಕ್ತಿ ಅಲ್ಲ, You are a changed person. ನೀವು ಬದಲಾಗಿರುವಂತ ವ್ಯಕ್ತಿ. You are not you. You are living with Jesus. ನೀವಲ್ಲ, ನೀವು ಕ್ರಿಸ್ತನೊಂದಿಗೆ ಜೀವಿಸುತ್ತಿದ್ದೀರಾ. Praise the Lord. Praise the Lord. Hallelujah. His life is in us. ಆತನ ಜೀವ ನಮ್ಮಲ್ಲಿದೆ. Praise God. Praise the Lord. When we realize that, ಇದನ್ನು ನಾವು ತಿಳಿದುಕೊಂಡಾಗ, when we humble ourselves in the presence of God, ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ, God is ready to lift you up every day. ದೇವರು ನಮ್ಮನ್ನು ಪ್ರತಿ ದಿನ ಮೇಲೆ ಕೆತ್ತಲು ಸಿದ್ಧವಾಗಿದೆ. Let's read Romans 8:8. ರೋಮಾಪುರದವರಿಗೆ 8ನೇ ಅಧ್ಯಾಯ 8ನೇ ವಚನ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. Amen. Praise God. Praise the Lord. ಯಾವ ಭಾವಾಧೀನರು? ಶರೀರ ಭಾವ. ಶರೀರ. Praise God. Praise the Lord. They that are in the flesh cannot please God, the word of God says. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆ ಆಗಿರಲಾರರು. Hallelujah. Hallelujah. You know, even though God's life is inside of us, ದೇವರ ಜೀವ ನಮ್ಮಲ್ಲಿ ಇದ್ದಾಗ್ಯೂ ಸಹ, even though Zoe life, the word of God says in Greek, that Zoe life, God's life is inside of us. ದೇವರ ತರವಾದ ಜೀವ ನಮ್ಮಲ್ಲಿ ಇದ್ದರೂ ಸಹ, Praise God. Praise the Lord. If we are still fleshly minded, ನಮ್ಮಲ್ಲಿರುವ ಶಾರೀರಿಕವಾದ ಮನಸ್ಸು ನಮ್ಮಲ್ಲಿ ಭಾವನೆ ಇರುವುದಾದರೆ, okay, that means that that life that is in you is of no use. ಆ ಜೋಯಿ ತರುವಂತ ಜೀವಿತ ಪ್ರಯೋಜನಕ್ಕೆ ಬರುವುದಿಲ್ಲ. Praise the Lord. ಮಾಡ್ಬೇಕಲ್ವಾ? Should we do or not? ಅದು ಮಾಡ್ಬೇಕಾ ಬೇಡವಾ? What do we do today? ಈ ದಿನ ನಾವು ಏನು ಮಾಡ್ಬೇಕು? Let's try to humble ourselves in the presence of God. ನಮ್ಮನ್ನು ನಾವು ಕರ್ತನ ಸಮಕ್ಷಮದಲ್ಲಿ, The promise of this year says, ದೇವರ ವಾಗ್ದಾನ ಈ ವರ್ಷ ಹೇಳ್ತದೆ. ನೆನಪುಂಟ ಎಲ್ಲರಿಗೆ? 31ನೇ ತಾರೀಕು ರಾತ್ರಿ ಒಂದು ವಾಗ್ದಾನ ದೇವರು ನಮಗೆ ಕೊಟ್ಟಿದ್ದಾರೆ. ಏನದು? ಕ್ರಿಸ್ತನಲ್ಲಿ ನಿತ್ಯ ಪ್ರವಾಹಕ್ಕೆ ನಮ್ಮನ್ನು ಕರೆದ ಕೃಪಾಪೂರ್ಣನಾದ ದೇವರು ತಾನೇ ಸ್ವಲ್ಪ ಕಾಲ ಬಾಧಪಟ್ಟ ಮೇಲೆ ಯೋಗ್ಯ ಸ್ಥಿತಿಗೆ ತಂದು ನಮ್ಮನ್ನು ಏನ್ ಮಾಡ್ತಾನಂತೆ? ತಾನೇ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಪ್ರೈಸ್ ಲಾರ್ಡ್. ಎಲ್ಲಿದೆ ಅದು? ಅದೇ ಚಾಪ್ಟರ್ ಅಲ್ಲಿ ಇದೆ, ನಾವು ಓದ್ತಾ ಬಂದಿದ್ದೇವಲ್ಲ. 6ನೇ ವಚನ ತನಕ ಓದಿದ್ದೇವೆ. 10ನೇ ವಚನ ಇನ್ನೊಂದ್ಸತಿ ನೋಡೋಣ. 10ನೇ ವಚನ. Okay, I'll read in English. But the God of all grace, who has called us unto his eternal glory by Christ Jesus, after you suffered a little while, he makes you perfect, stabilized, strengthened, settled down. ಕ್ರಿಸ್ತನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. Amen. Praise the Lord. Praise the Lord. Who called us? ನಮ್ಮನ್ನು ಯಾರು ಕರೆದಿದ್ದಾರೆ? God of all grace has called us. ಕೃಪಾಪೂರ್ಣನಾದ ದೇವರು ತಾನೇ ನಮ್ಮನ್ನು ಕರೆದಿದ್ದಾನೆ. ಕೃಪಾಪೂರ್ಣನಾದ ದೇವರು. ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಏನು ಬರೆಯಲ್ಪಟ್ಟಿದೆ? ಸಕಲ ಕೃಪೆಯ ದೇವರು. Praise God. God of all grace has called us. ಸಕಲ ಕೃಪೆ ಉಳ್ಳಂತ ದೇವರು ನಮ್ಮನ್ನು ಕರೆದಿದ್ದಾನೆ. And all that grace is available for you. ಆ ಎಲ್ಲ ಕೃಪೆ ನಮಗೆ ಅನುಕೂಲವಾಗಿದೆ. Praise God. Praise the Lord. Even though you suffer for a little while. ನಾವು ಸ್ವಲ್ಪ ಕಾಲ ಬಾಧೆ ಪಡಲು, even though you are hidden like John the Baptist, ನಾವು ಸ್ನಾನಿಕನಾದ ಯೋಹಾನನಾಗಿ ಯಾರಿಗೂ ಕಾಣದಿರಬಹುದು, or you are like the seed sown into the ground for a little while, ಆ ಭೂಮಿಯಲ್ಲಿ ಹೂಣಲ್ಪಟ್ಟಂತ ಆ ಒಂದು ಬೀಜದೋಪಾದಿಯಲ್ಲಿ, but in the right time, ಆದ್ರೆ ಸರಿಯಾದ ಸಮಯದಲ್ಲಿ God will restore you. ದೇವರು ನಮ್ಮನ್ನು ಸ್ಥಾಪಿಸ್ತಾನೆ. Praise the Lord. He'll make you strong. ಆತ ನಮ್ಮನ್ನು ಬಲಪಡಿಸ್ತಾನೆ. He'll make you steadfast and settled. ಆತನು ಸ್ಥಿರಗೊಳಿಸಿ ನೆಲೆಗೊಳಿಸ್ತಾನೆ. Praise God. Praise the Lord. This is a promise of God. ಇದು ದೇವರ ವಾಗ್ದಾನ. When we hear the promise of God, ದೇವರ ವಾಗ್ದಾನ ನಾವು ಕೇಳುವಾಗ, let's not simply read that, ಅದನ್ನು ಕೇವಲ ನಾವು ಓದುವುದು ಮಾತ್ರವಲ್ಲ, but confess that, ಅದನ್ನು ನಾವು ಅರಿಕೆ ಮಾಡುವ, personalize it in your life. ಅದನ್ನು ವ್ಯಕ್ತಿಗತಗೊಳಿಸೋಣ. Can you say that today? ಇದನ್ನು ನಾವು ಹೇಳೋಣ. Shall we declare in the name of Jesus? ಇದನ್ನು ನಾವು ಯೇಸು ನಾಮದಲ್ಲಿ ಘೋಷಿಸೋಣ. Come on, let's say, oh Lord Jesus. ಓ ಕರ್ತನಾದ ಯೇಸುವೇ. Oh Lord Jesus. ಓ ಕರ್ತನಾದ ಯೇಸುವೇ. Thank you Lord. ವಂದನೆಗಳು ಯೇಸುವೇ. For this promise. ಈ ವಾಗ್ದಾನಕ್ಕಾಗಿ ಸ್ತೋತ್ರ. Oh Father. ತಂದೆಯೇ. You are the God of all grace. ನೀನು ಕೃಪಾಪೂರ್ಣನಾದ ದೇವರು. You called us ನೀನು ಕರೆದಿದ್ದೀಯಾ into the glory. ನಿನ್ನ ಮಹಿಮೆಗೆ. In the name of Jesus.
Jesus. ಯೇಸುವಿನ ನಾಮದಲ್ಲಿ You will restore us. ನೀನು ನಮ್ಮನ್ನು ಸ್ಥಾಪಿಸ್ತೀಯ. Thank you for restoring me. ನಮ್ಮನ್ನು ಸ್ಥಾಪಿಸುವುದಕ್ಕಾಗಿ ಸ್ತೋತ್ರ. Thank you for restoring us. ನಮ್ಮನ್ನು ನೀವು ಸ್ಥಾಪಿಸುವುದಕ್ಕಾಗಿ ಸ್ತೋತ್ರ. Thank you for restoring my family. ನನ್ನ ಕುಟುಂಬವನ್ನು ನೀವು ಸ್ಥಾಪಿಸುವುದಕ್ಕಾಗಿ ಸ್ತೋತ್ರ. Thank you for restoring my health. ನನ್ನ ಆರೋಗ್ಯವನ್ನು ನೀವು ಸ್ಥಾಪಿಸುವುದಕ್ಕಾಗಿ Thank you for restoring my ministry. ನನ್ನ ಸೇವೆಯನ್ನು ನೀವು ಸ್ಥಾಪಿಸುವುದಕ್ಕಾಗಿ Thank you for making me strong. ನನ್ನನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. I humble myself in your presence. ದೇವರೇ ನಿನ್ನ ಪ್ರಸನ್ನತೆಯಲ್ಲಿ ನನ್ನನ್ನು ನಾನು I ತಗ್ಗಿಸಿಕೊಳ್ತೇನೆ. will not try to be restored because you will restore me. ನಾನು ಪುನಃ ಸ್ಥಾಪನೆಗೊಳ್ಳಲು ನಾನು ಪ್ರಯತ್ನ ಪಡುವುದಿಲ್ಲ, ನೀನು ನನ್ನನ್ನು ಪುನಃ ಸ್ಥಾಪಿಸ್ತೀಯ ದೇವರೇ. ಎಲ್ಲರೂ ಹೇಳೋಣ, ನಾನು ಪ್ರಯತ್ನ ಪಡುವುದಿಲ್ಲ, ನಾನು ಪ್ರಯತ್ನ ಪಡುವುದಿಲ್ಲ, ದೇವರ ತಾನೇ ನನ್ನನ್ನು ಪುನಃ ಸ್ಥಾಪಿಸ್ತಾನೆ. ದೇವರು Hallelujah. ನನ್ನನ್ನೇ ಪುನಃ ಸ್ಥಾಪಿಸ್ತಾನೆ. Praise the Lord. Praise the Lord. Praise God. Praise the Lord. When we humble ourselves in the presence of God, ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳೋಣ. God in the right season will restore ದೇವರು us. ತಕ್ಕ ಸಮಯದಲ್ಲಿ ನಮ್ಮನ್ನು ಸ್ಥಾಪಿಸ್ತಾನೆ. For that we cast all our burdens upon Jesus. ಅದಕ್ಕೆ ನಮ್ಮ ಎಲ್ಲಾ ಚಿಂತಾಭಾರವನ್ನು ಆತನ ಮೇಲೆ ಹಾಕೋಣ. Okay, 7th verse ಓದ್ತೀರಾ? 7ನೇ ವಚನ. 6 and 7 ಏನೊಂದ್ಸತಿ ಓದಿ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಏನ್ ಮಾಡ್ಬೇಕಂತೆ? ನಮ್ಮ ಚಿಂತೆ ಎಲ್ಲ ಆತನ ಮೇಲೆ ಹಾಕಿರಿ. ಪ್ರೈಸ್ ಗಾಡ್. Praise the Lord. ಓಕೆ, ತಕ್ಕ ಸಮಯಕ್ಕೆ ಯಾರನ್ನು ಮೇಲೆ ಕೆತ್ತುತ್ತಾರಂತೆ? ತನ್ನನ್ನು ತಾನೇ ತಗ್ಗಿಸ್ಕೊಳ್ಳುವವನು, ರೈಟ್? ಮತ್ತೆ ನಾವೇನ್ ಮಾಡ್ಬೇಕು? ಚಿಂತೆಯನ್ನು ಆತನ ಮೇಲೆ. ಪ್ರೈಸ್ ಗಾಡ್. ಸೊ ಹಂಬಲ್ನೆಸ್ ಇನ್ ದ ಸೈಟ್ ಆಫ್ ಗಾಡ್ ಮೀನ್ಸ್ casting all your burdens upon him. ದೇವರ ಮುಂದೆ ತಗ್ಗಿಸಿಕೊಳ್ಳುವಂತದ್ದು ಏನು ಹೇಳಿದ್ರೆ ನಮ್ಮ ಚಿಂತ ಭಾರವನ್ನೆಲ್ಲ ಆತನ ಮೇಲೆ ಹಾಕು. It is saying that no longer me but Christ you will live inside of ಓ me. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ವಾಸ. My burden is upon you Lord God, not on me. ಓ ನನ್ನ ವೇದನೆ ಭಾರ ನಿನ್ನ ಮೇಲಿದೆ ಕರ್ತನೇ, ನನ್ನ ಮೇಲೆ ಇಲ್ಲ. Just now we saw ನಾವು ಈಗಾಗಲೇ ನೋಡಿದ್ದೇವೆ. worrying means pride, right? ಓ ನಾವು ಚಿಂತೆ ಪಡುವುದಂದ್ರೆ ಅದು ಒಂದು ರೀತಿಯ ಗರ್ವ. If you cast burdens on Jesus, ನಮ್ಮ ಚಿಂತ ಭಾರವನ್ನು ಯೇಸುವಿನ ಮೇಲೆ ಹಾಕುವುದಾದರೆ that is humbleness. ಅದುವೇ ತಗ್ಗಿಸಿಕೊಳ್ಳುವಂತದ್ದು. Praise the Lord. Praise the Lord. If you are carrying the burden, ನಾವು ಒಂದು ವೇಳೆ ಭಾರವನ್ನು ನಾವೇ ಹೊರುವುದಾದ್ರೆ, you are carrying the burden and trying to climb a mountain. ಓ ನಾವು ಭಾರವನ್ನು ಹೊತ್ತುಕೊಂಡು ಒಂದು ಬೆಟ್ಟವನ್ನು ಪರ್ವತವನ್ನು ಹತ್ತುವುದಾದ್ರೆ, Have you seen anybody climbing mountains? ಪರ್ವತವನ್ನು ಶಿಖರವನ್ನು ಏರುವುದನ್ನು ಯಾರಾದ್ರೂ We ನೋಡಿದ್ದೇವೆ? might have seen in the news or somewhere, right? ಆ ನ್ಯೂಸ್ ಅಲ್ಲಿ, ವಾರ್ತೆಯಲ್ಲಿ ಅನೇಕ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ನೋಡಿರಬಹುದು. They don't carry heavy luggage. ಅವರ ಭಾರವಾದ ವಸ್ತುಗಳನ್ನು ತಮ್ಮ ಬೆನ್ನಲ್ಲಿ ಇಟ್ಕೊಂಡು ಏರುವುದಿಲ್ಲ. Whatever bag that they have is around 1 kg only. ಅವರ ಬೆನ್ನ ಹಿಂದೆ ಇರುವಂತಹ ಭಾರ ಅದು 1 kg ಅಷ್ಟು ಆಗಿರ್ತದೆ. Why they carry so less weight? ಯಾಕೆ ಅಷ್ಟು ಕಡಿಮೆ ಭಾರವನ್ನು ಅವರು ಹೊರ್ತಾರೆ? Nobody who wants to climb mountain they won't carry luggage. ಅಂತ ಭಾರವಾದ ವಸ್ತುವನ್ನು ಇಟ್ಕೊಂಡು ಅವರು ಪರ್ವತವನ್ನು ಏರುವುದಿಲ್ಲ. Have you seen anybody running race in the running race? ಆ ಓಟವನ್ನು ಓಡುವಂತದ್ದು ನೋಡಿದ್ದೇವೆಯಾ? Did you see their dress? ಅವರ ವಸ್ತ್ರವನ್ನು ನೋಡ್ತೇವೆಯಾ? Do they wear jeans pant and run? ಅವರು ಜೀನ್ಸ್ ಪ್ಯಾಂಟ್ ಧರಿಸಿಕೊಂಡು ಓಡ್ತಾರೆಯಾ? What they wear? ಅವ್ರೇನ್ ಧರಿಸಿಕೊಂಡಿರ್ತಾರೆ? Shorts, right? ಶಾರ್ಟ್ಸ್, Tight t-shirt. T-shirt. Okay. Why they are wearing like that? ಯಾಕೆ ಅಂತ ವಸ್ತ್ರವನ್ನು ಅವರು ಹಾಕಿರ್ತಾರೆ? Burden will reduce your speed. ಆ ಭಾರವು ನಮ್ಮ ಸ್ಪೀಡ್, ಓಟವನ್ನು ಅದು ಕಡಿಮೆಗೊಳಿಸ್ತದೆ. Okay. Burden will not let you go to the destination. ಓ ನಮ್ಗೆ ಸೇರಬೇಕಾದ ಸ್ಥಳಕ್ಕೆ ಭಾರ ನಮ್ಮನ್ನು Okay. ಸೇರಿಸಲಾಗದು. That's why you humble ourselves. ಅದಕ್ಕೆ ನಾವು ತಗ್ಗಿಸಿಕೊಳ್ತೇವೆ. Cast our burden upon the Lord. ಓ ನಮ್ಮ ಚಿಂತ ಭಾರವನ್ನು ದೇವರ ಮೇಲೆ ಹಾಕೋಣ. Run this race in faith. ಈ ಓಟವನ್ನು ನಂಬಿಕೆಯಿಂದ ಓಡುವ. Like Paul said. ಪೌಲನು ಹೇಳಿದಾಗೆ We too should be able to say one day. ನಾವು ಎಲ್ಲರೂ ಈ ವಚನವನ್ನು ಹೇಳಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು. ಒಂದಿನ Like Paul said. ಪೌಲನು ಹೇಳಿದಾಗೆ, I ran a good race. ನಾನು ಒಳ್ಳೆ ಓಟವನ್ನು ಓಡಿದ್ದೇನೆ. I fought a good fight. ನಾನು ಒಳ್ಳೆ ಹೋರಾಟವನ್ನು I ಮಾಡಿದ್ದೇನೆ. have finished my purpose. ಓ ನನ್ನ ಉದ್ದೇಶವನ್ನು ನಾನು ಪೂರೈಸಿದ್ದೇನೆ. Praise God. Praise the We Lord. should be able to say that one day ಈ ವಚನವನ್ನು ನಾವು ಹೇಳುವಂತರಾಗಿರ್ಬೇಕು ಒಂದು ದಿನ. when we humble ourselves in the presence of God. ಯಾವಾಗ ನಾವು ದೇವರ ಮುಂದೆ God ತಗ್ಗಿಸಿಕೊಳ್ತೇವೆ, will lift us up in the right season. ದೇವರು ಸರಿಯಾದ ಸಮಯಕ್ಕೆ ನಮ್ಮ ಮೇಲೆ Shall we stand our feet and pray for some time? ನಾವೆಲ್ಲರೂ ಎದ್ದು ನಿಂತು ಸ್ವಲ್ಪ ಹೊತ್ತು ಪ್ರಾರ್ಥಿಸೋಣವಾ? We'll pray for some time and then Nagesh Pastor will do the closing prayer and benediction. Let's ನಾವು pray. ಸ್ವಲ್ಪ ಹೊತ್ತು ಪ್ರಾರ್ಥಿಸಿ ಆಮೇಲೆ ನಾಗೇಶ್ ಪಾಸ್ಟರ್ ಅವರು ಅಂತ್ಯಷ್ಟವನ್ನು ಪ್ರಾರ್ಥಿಸಿ Come on, ಮುಗಿಸ್ತಾರೆ. let's pray together. ನಾವು ಸ್ವಲ್ಪ ಹೊತ್ತು Hallelujah. ಪ್ರಾರ್ಥನೆ ಮಾಡೋಣ. Hallelujah. 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 Praise Jesus. Praise Jesus. Come on, let's pray together. Let's call upon the name of the Lord. ನಾವೆಲ್ಲರೂ ಕರ್ತನ ನಾಮವನ್ನು ನಾವು ಸ್ಮರಣೆ ಮಾಡೋಣ. Call upon the name of the Lord. ಕರ್ತನ ನಾಮವನ್ನು ನಾವು Say, ಹೇಳಿಕೊಳ್ಳೋಣ. oh Lord ಓ Jesus. ಕರ್ತನಾದ ಯೇಸುವೇ, Oh Lord ಓ Jesus. ಕರ್ತನಾದ ಯೇಸುವೇ, Let your glory be increased. ಓ ನಿನಗೆ ಮಹಿಮೆ ಹೆಚ್ಚಾಗಲಿ. Lord, let your glory be increased. ನಿನಗೆ ಮಹಿಮೆ ಹೆಚ್ಚಾಗಲಿ. Lord, we thank you ತಂದೆ ನಿಮ್ಮನ್ನು ವಂದಿಸ್ತೇವೆ. that you are here with us. ನೀವು ನಮ್ಮೊಂದಿಗಿದ್ದೀರಾ. Thank you, Lord, that you are inside of us. ಕರ್ತನ ದೇವನೇ ನೀವು ನಮ್ಮೊಳಗಿದ್ದೀರಾ. ನಿಮಗೆ Come on, ವಂದಿಸ್ತೇವೆ. can you say those words? Oh Lord Jesus. ಓ ಕರ್ತನಾದ ಯೇಸುವೇ, Thank you. ವಂದನೆಗಳು. Thank you for your presence. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. Thank you that you are here with us. ವಂದನೆಗಳು ದೇವರೇ, ನೀವು ನಮ್ಮೊಂದಿಗಿದ್ದೀರಾ. Let your name be ನಿನ್ನ glorified. ನಾಮ ಒಂದೇ ಮಹಿಮೆ ಹೊಂದಲಿ. Let your truth increase. ಓ ನಿನ್ನ ಸತ್ಯವಾದ ಹೆಚ್ಚಾಗಲಿ. Let your presence reign over my life. ಓ ನಿನ್ನ ಪ್ರಸನ್ನತೆ ನನ್ನ ಜೀವಿತವನ್ನು ಆಳಲಿ. I must decrease, Lord. ನಾನು ಕಡಿಮೆ ಆಗಬೇಕು ದೇವರೇ. You increase. ನೀನು ವೃದ್ಧಿ ಆಗಬೇಕು. You increase. ನೀನು ಹೆಚ್ಚಾಗಬೇಕು. You increase, Lord God. ನೀನು ಹೆಚ್ಚಾಗಬೇಕು ದೇವರೇ. Oh, I choose to be decreased. ನಾನು ಕಡಿಮೆ ಆಗಲು ನಾನು ಇಚ್ಛಿಸ್ತೇನೆ. I
I choose to be humble. ಓ, ನಾನು ತಗ್ಗಿಸಿಕೊಳ್ಳಲು ಬಯಸ್ತೇನೆ. Come on, can you say it to the Lord? ನಾವು ನಮ್ಮ ಕರ್ತನಿಗೆ Lord, ಹೇಳಬಹುದು, I choose to be humble. ಓ ನಾನು ಕಡಿಮೆ ಆಗಿರಲು I ಬಯಸ್ತೇನೆ. choose to decrease. ಓ ನಾನು ತಗ್ಗಿಸಿಕೊಳ್ಳಲು ಬಯಸ್ತೇನೆ. Let your presence increase, Lord ಓ God. ನಿನ್ನ ಪ್ರಸನ್ನತೆ ಹೆಚ್ಚಾಗಲಿ ದೇವರೇ. Let your joy increase, Lord God. ನಿನ್ನ ಸಂತೋಷ ಹೆಚ್ಚಾಗಲಿ ದೇವರೇ. If I decrease, ನಾನು ತಗ್ಗಿಸಿಕೊಂಡಾಗ if people don't recognize me, ನನ್ನನ್ನು ಜನರು ಗುರುತಿಸದೇ ಇದ್ದರೂ ಸಹ, but if they recognize Jesus through me, that is enough, ಓ Lord. ನನ್ನ ಮೂಲಕ ಕ್ರಿಸ್ತನನ್ನು ತಿಳಿದುಕೊಂಡರೆ ಅಷ್ಟು ಮಾತ್ರ ಸಾಕು. Lord, even though if they don't recognize my name, ಓ ನನ್ನ ಹೆಸರನ್ನು ಅವರು ತಿಳಿದುಕೊಳ್ಳದೆ ಇದ್ದರೂ ಸಹ, if they recognize name of Jesus through me, ಓ ಅವರು ನನ್ನ ಮೂಲಕ ಯೇಸುವಿನ ನಾಮವನ್ನು ಕಂಡುಕೊಂಡರೆ that is enough, Lord God. ಅದು ಸಾಕು ದೇವರೇ. Come on, can you say that? Lift up your hands and say that together in Jesus' ನಮ್ಮ name. ಕೈಗಳನ್ನು ಎತ್ತಿ ಯೇಸು Oh Lord, I want to decrease and you increase, ಓ Lord God. ನಾನು ತಗ್ಗಿಸಲ್ಪಡಬೇಕು, ನೀನು ವೃದ್ಧಿ ಆಗಬೇಕು ದೇವರೇ. Let your name be recognized through me, Lord ಓ God. ನನ್ನ ಮೂಲಕ ನಿನ್ನ ನಾಮ ಗುರುತಿಸಲ್ಪಡಬೇಕು ದೇವರೇ. Let people come to Jesus through me, Lord. ನನ್ನ ಮೂಲಕ ಜನರು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು. Lord, even though they don't like me, if they like you through me, that is enough, Lord ಓ God. ಅವರು ನನ್ನನ್ನು ಇಷ್ಟಪಡದಿದ್ದರು, ಅವರು ನಿನ್ನನ್ನು ಇಷ್ಟಪಟ್ಟರೆ ಸಾಕು ದೇವರೇ. Lord, even though they don't recognize my name, if they recognize your name through me, that is ಓ enough, Lord God. ನನ್ನ ಹೆಸರನ್ನು ಅವರು ಪರಿಚಯ ಹೊಂದದಿದ್ದರು, ನಿನ್ನ ನಾಮವನ್ನು ಅವರು ಪರಿಚಯ ಹೊಂದಿದರೆ ಸಾಕು ದೇವರೇ. If I can show Jesus through my life, that is enough, Lord. ಓ ನನ್ನ ಜೀವಿತದ ಮೂಲಕ ನಾನು ಯೇಸುವನ್ನು ತೋರಿಸಿಕೊಟ್ಟರೆ ಅಷ್ಟು ಸಾಕು ದೇವರೇ. Because this is the highest honor for a believer. ಇದುವೇ ಶ್ರೇಷ್ಠವಾದ ವಿಶ್ವಾಸಿಗೆ ಇರುವಂತ ಗೌರವ. It is the highest honor for the believer ಇದು ಶ್ರೇಷ್ಠ ಉನ್ನತವಾಗಿರುವಂತಹ ಒಂದು ಗೌರವ. that I make Jesus visible to everyone. ಅಂದ್ರೆ ನಾನು ಕರ್ತನನ್ನು ಎಲ್ಲರಿಗೆ ತೋರಿಸಿಕೊಡುವಂತದ್ದೇ. Praise God. Praise the Lord. This is the greatest honor in our life, Lord. ಇದೇ ಶ್ರೇಷ್ಠವಾದ ಗೌರವ ನಮ್ಮ To ಜೀವಿತದಲ್ಲಿ show Jesus in our ದೇವರನ್ನು lives. ತೋರಿಸಿಕೊಡುವಂತದ್ದು ನಮ್ಮ ಜೀವಿತದ We ಮೂಲಕ. thank you, Father. ತಂದೆ ನಿಮ್ಮ We ವಂದಿಸ್ತೇವೆ. believe firmly today ಇದನ್ನು ನಾವು ಬಲವಾಗಿ ನಂಬ್ತೇವೆ. as we humble ourselves ಯಾವಾಗ ನಾವು and ತಗ್ಗಿಸಿಕೊಳ್ತೇವೆ, we cast our burdens upon you. ನಮ್ಮ ಭಾರವನ್ನೆಲ್ಲ ನಿನ್ನ ಮೇಲೆ You ಹಾಕ್ತೇವೆ. will restore us in the right season. ನೀವು ನಮ್ಮನ್ನು ಸರಿಯಾದ ಸಮಯದಲ್ಲಿ ಪುನರ್ ಸ್ಥಾಪಿಸ್ತೀಯಾ. Lord, in the right season you will lift us up. ಸರಿಯಾದ ಸಮಯದಲ್ಲಿ ನಮ್ಮ ಮೇಲಕ್ಕೆ In ತರ್ತೀಯ. the right season you will establish us. ಸರಿಯಾದ ಸಮಯದಲ್ಲಿ ನಮ್ಮನ್ನು ಸ್ಥಾಪಿಸ್ತೀಯಾ. In the right season you will make us steadfast. ಸರಿಯಾದ ಸಮಯದಲ್ಲಿ ನಮ್ಮನ್ನು ಸ್ಥಿರಪಡಿಸ್ತೀಯ. In the right season we see great victory. ಸರಿಯಾದ ಸಮಯದಲ್ಲಿ ನಾವು ಉನ್ನತವಾದ ಜಯವನ್ನು ನೋಡ್ತೇವೆ. Great things are to come in. ಶ್ರೇಷ್ಠವಾದ ಸಂಗತಿಗಳು ಬರ್ಲಿಕ್ಕೆ ಇದೆ. Great things are coming. ಶ್ರೇಷ್ಠವಾದ ಸಂಗತಿಗಳು ಬರ್ಲಿಕ್ಕೆ ಇದೆ. Great things are to come. ಶ್ರೇಷ್ಠವಾದ ಬಲವಾದ ಸಂಗತಿಗಳು Great ಬರ್ಲಿಕ್ಕೆ things ಇದೆ. are yet to be done. ಶ್ರೇಷ್ಠವಾದ ಉನ್ನತವಾದ ಸಂಗತಿಗಳು ಇನ್ನೂ ಆಗ್ಲಿಕ್ಕಿದೆ. Great things are yet to be done. ಅನೇಕ ಶ್ರೇಷ್ಠ ಸಂಗತಿಗಳು ಇನ್ನೂ ಆಗ್ಲಿಕ್ಕಿದೆ. My future is blessed. ಓ ನನ್ನ ಭವಿಷ್ಯ ಅದು Come on, ಆಶೀರ್ವದಿಸಲ್ಪಟ್ಟಿದೆ. can you say that? My future is blessed. ನಾವೆಲ್ಲರೂ ಹೇಳೋಣ, ನಮ್ಮ ಭವಿಷ್ಯ ಆಶೀರ್ವದಿಸಲ್ಪಟ್ಟಿದೆ. Because I humble myself in the presence of God. ಕಾರಣ